ಎಂಟೇ ಮಂತ್ರ. ನ ನರೇಣ ಅವರೇಣ ಪ್ರೋಕ್ತಃ ಏಷಃ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರಪ್ತ ನಾಸ್ತಿ ಅಣಿಯಾನ್ ಹೃತ್ಕರ್ಮಣೋ ಪ್ರಮಾಣ. ಕಡಿಮೆಯ ನರನಿಂದ ಹೇಳಲ್ಪಟ್ಟರೆ ಬಹುವಾಗಿ ಚಿಂತಿಸಲ್ಪಡುತ್ತಿರುವ ಈತನು ಸುವಿಜ್ಞೇಯನಲ್ಲ. ಅನನ್ಯ ಪ್ರೋಕ್ತನಾದರೆ ಈತನಲ್ಲಿ ಗತಿ ಇರುವುದಿಲ್ಲ. ಅಣು ಪ್ರಮಾಣವಾದದಕ್ಕಿಂತ ಅಣುವಾಗಿರುವ ಈತನು ಅತರ್ಕ್ಯನು ಅಂತ 3 ಕಾರಣವನ್ನ ಕೊಡ್ತಾನೆ ಇಲ್ಲಿ. ಶಬ್ದ ಶಬ್ದಾರ್ಥ ನೋಡ್ರಿ, ಕೈಯಾಗಿ ಯಾರ ಬುಕ್ ಅದ ಅವ್ರು ನೋಡ್ರಿ. ಚಿಂತ್ಯಮಾನ ಬಹುರಾಮ್, this self taught by an uncompetent person cannot be very clearly understood. ಅವರೇಣ ನರೇಣ, ನರ ಅಂದ್ರೆ ಮನುಷ್ಯ. ಅವರೇಣ ನರೇಣ ಅಂತಂದ್ರ ಎಂತ ಮನುಷ್ಯ ಅಂತಂದ್ರ ಇದರ ತಿಳಿಸ್ಕೊಡುವಂತ ಏನ್ ಗುರು ಇರ್ತಾನ ಅವ ಅಷ್ಟೊಂದು ಯೋಗ್ಯ ಇಲ್ಲ ಅಂದ್ರೆ ಅವನಿಂದ ಕಲ್ತಂತ ಈ ಆತ್ಮಜ್ಞಾನ ಹೆಂಗದ ಅಂತಂದ್ರ the self taught by as an uncommon person cannot be very clearly understood. ನ ಸುವಿಜ್ಞೇಯ, ಸುವಿಜ್ಞೇಯ ಅಂದ್ರ ತಿಳಿಯಲ್ಪಡ್ತದ, ನ ಸುವಿಜ್ಞೇಯ ಅಂದ್ರ ತಿಳಿಯಲಿಕ್ಕೆ ಆಗುವುದಿಲ್ಲ. ಅಂದ್ರೆ ಹೇಳ್ಕೊಡೋನು ಯೋಗ್ಯ ಇರಬೇಕು ಅಂತ ಅರ್ಥ. ಅಂದ್ರೆ ತಿಳಿಸಿದ್ದೆ when taught by someone who is non different from the self, ananya proktaha, there is no misunderstanding about this self. ಯಾವ ತಿಳಿದುಕೊಳ್ಳುವಂತ ಸಾಮರ್ಥ್ಯ ಯಥಾರ್ಥವಾಗಿ ಐತಿ ಅವ ತಿಳಿಸ್ಕೊಟ್ಟ ಮ್ಯಾಗ ಅದರಲ್ಲಿ ತಿಳುವಳಿಕೆ ಆಗುದಿಲ್ಲ ಅಂತ ಏನಿಲ್ಲ ನೋಡ್ರಿ. ಎರಡು ಅರ್ಥ. ಗುರು ಹೇಳ್ತಿತ್ತಂದ್ರ ಅವ ತಿಳಿಸ್ಕೊಡ್ತಾನೆ, ಅವಾಗ ತಿಳಿದಿಲ್ಲ ಅನ್ನುವಂತ ಮಾತಾ ಇಲ್ಲ. ಗುರುವಿನಲ್ಲಿ ಅದು ಯೋಗ್ಯತೆ ಇಲ್ಲ ಅಂತಂದಾಗ ಅವ ಏನು ತಿಳಿಸ್ಕೊಟ್ರು ಯಾರಿಗೂ ಏನು ತಿಳಿದಿಲ್ಲ ಅಂತ ಅರ್ಥ. ಯಾಕೆ ಹಿಂಗ ಆಗ್ತೈತಿ, ಈಗ ಯಾಕೆ ಆಗ್ತೈತಿ ಅಂದ್ರ ಅವ ಆತ್ಮ ಹೆಂಗದನ, ಅಣಿಯಾನ್ ಅದನ, ಅಂದ್ರೆ ಬಹಳ ಸೂಕ್ಷ್ಮದನವ. ಅಣು ಪ್ರಮಾಣ, at the very size of the Brahman is atom. ಅವ ಅಣುವಿಗೆ ಅಣುವಾಗಿದಾನ ಅಂತ ಅರ್ಥ. ಅತರ್ಕ್ಯಂ, ಅವ ತರ್ಕಕ್ಕೆ ನಿಲ್ಕೋದಿಲ್ಲ. ತರ್ಕದಿಂದ ಅದನ್ನ ತರ್ಕ ಬುದ್ಧಿಯಿಂದ ಹಿಡಿಯಬೇಕಂದ್ರೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಾಗತ್ತ. ಅದನ್ನ ವಿಸ್ತಾರವಾಗಿ ಹೇಳ್ತಾರ ಅಪ್ಪರು. ಅವ್ರು ಹೇಳಿದ ವಾಕ್ಯಗಳನ್ನ ನೋಡ್ಬೇಕು ಅಂದ್ರ, ದ ಆತ್ಮ ಈಸ್ ಇಮ್ಯಾಜಿನ್ಡ್ ವೇರಿಯಸ್ಲಿ ಬೈ ವೇರಿಯಸ್ ಥಿಂಕರ್ಸ್. ಈ ಆತ್ಮ ತತ್ವವನ್ನ ಅನೇಕ ಮತವಾದಿಗಳು ಅದನ್ನ ಊಹೆ ಮಾಡ್ಯಾರ. ಯಾಕೆ ಊಹೆ ಮಾಡ್ತಾರಂದ್ರ ಅದು ಪ್ರತ್ಯಕ್ಷ ಪ್ರಮಾಣಕ್ಕೆ ಅದು ವಿಷಯ ಅಲ್ಲ. ಅದು ಊಹೆ ಯಾಕೆ ಮಾಡ್ತಾರಂದ್ರ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ ಅಂದ್ಮ್ಯಾಗ ಉಳಿದ ಪ್ರಮಾಣಗಳಿಂದ ತಿಳ್ಕೊಬೇಕಾದ. ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ತಿಳಿತಾರ. ಸಂದರ್ಭ ಬಂದದ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳ್ರಿ. ಅರ್ಥಾಪತ್ತಿ ಪ್ರಮಾಣದಾಗ ಸಾಧ್ಯ ಏನದ ಅದು ಪ್ರತ್ಯಕ್ಷದ, ಸಾಧ್ಯ ಏನದ ಅದು ಪ್ರತ್ಯಕ್ಷದ. ಅರ್ಥಾಪತ್ತಿ ಪ್ರಮಾಣದಾಗ ಸಾಧ್ಯ ಏನದ ದೇವದತ್ತನ ಪಿಂಡತ್ವ ಗ್ರಹಣ ಅದು ಸಾಧ್ಯದ ಕಣ್ಣಿಗೆ ಪ್ರತ್ಯಕ್ಷದ. ಹಂಗ ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಅಂದಾಗ ಶ್ರುತಿಗೆ ಪರಮಾತ್ಮನ ದರ್ಶನ ಹೆಂಗದ, ಶ್ರುತಿಗೆ ಪ್ರತ್ಯಕ್ಷದ. ನಮಗ್ ಹೆಂಗದ, ಪರೋಕ್ಷದ. ಶ್ರುತಿ ಪ್ರಮಾಣಕ್ಕ ಪ್ರತ್ಯಕ್ಷದ. ಮತ್ತೆ ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಅಂತಂದಾಗ ನಾವೇನು ಊಹಾ ಮಾಡ್ತೀವಿ ಇಲ್ಲಿ, ಹಗಲುಣ್ಣದ ದೇವದತ್ತನ ಪೀನತ್ವಂ ಕಂಡು ರಾತ್ರಿ ಭೋಜನವನ್ನು ಊಹೆ ಮಾಡುವಂತೆ ಇಲ್ಲಿ ಏನು ಊಹಾ ಮಾಡ್ತೀವಿ ಅಂದ್ರೆ ಹೇತು ಊಹಾ ಮಾಡ್ತೀವಿ. ಪರಮಾತ್ಮನ ದರ್ಶನ ಆತ್ಮ ದರ್ಶನ ನಮಗ ಗೋಚರ ಇಲ್ಲ. ಅದು ಯಾರಿಗ್ ಗೋಚರದ, ಪ್ರತ್ಯಕ್ಷದ. ವೇದ ಪ್ರಮಾಣಕ್ಕೆ ಗೋಚರದ. ಆ ವೇದ ಪ್ರಮಾಣ ಹೇಳಿದ ಮಾತನ್ನ ಹಿಡ್ಕೊಂಡು ನಮಗ ಏನದ ಸಾಧ್ಯವಾದ ಪ್ರತ್ಯಕ್ಷದ ತಿಳ್ಕೊಡ್ರಿ. ಸಾಧ್ಯ ಇಲ್ಲಿ ಪ್ರತ್ಯಕ್ಷದ ಅರ್ಥಾಪತ್ತಿ ಪ್ರಮಾಣದಾಗ ಅದ. ಅನುಮಾನ ಪ್ರಮಾಣದಾಗ ಸಾಧ್ಯ, ಅಲ್ಲಿ ಪ್ರತ್ಯಕ್ಷ ಇಲ್ಲ. ಅಲ್ಲಿ ಪ್ರತ್ಯಕ್ಷ ಏನದ ಅನುಮಾನ ಪ್ರಮಾಣದಾಗ ಹೇತು ಪ್ರತ್ಯಕ್ಷದ. ಅಲ್ಲಿ ಹೊಗೆ ನೋಡಿ ಅಲ್ಲಿ ಬೆಂಕಿಯನ್ನು ಊಹಾ ಮಾಡ್ತೇವಿ. ಇಲ್ಲಿ ಬೆಂಕಿ ನೋಡಿ ಇಲ್ಲಿ ಹೊಗೆಯನ್ನು ಊಹೆ ಮಾಡುವುದು ಅರ್ಥಾಪತ್ತಿ ಪ್ರಮಾಣ. ತಿಳ್ಕೊಡ್ರಿ. ಹೊಗೆಯನ್ನು ನೋಡಿ
ಬೆಂಕಿಯನ್ನ ಊಹೆ ಮಾಡ್ತೇವಿ, ಕಲ್ಪನೆ ಮಾಡ್ತೇವಲ್ಲ, ಅದು ಅನುಮಾನ ಪ್ರಮಾಣ. ಅಂದ್ರ ಹೇತುವನ್ನ ನೋಡಿ ಸಾಧ್ಯವನ್ನ ಊಹೆ ಮಾಡೋದು ಅನುಮಾನ ಪ್ರಮಾಣ. ತಿಳ್ಕೊಡ್ರಿ. ಅರ್ಥಾಪತ್ತಿ ಪ್ರಮಾಣದಾಗ ಸಾಧ್ಯ ಪ್ರತ್ಯಕ್ಷದ, ಆ ಪ್ರತ್ಯಕ್ಷವಾದ ಸಾಧ್ಯವನ್ನ ನೋಡಿ ಊಹೆ ಮಾಡ್ತೀವಿ. ಏನನ್ನ ಊಹೆ ಮಾಡ್ತೀವ್ರಿ? ಹೇತುವನ್ನು ಊಹೆ ಮಾಡ್ತೀವಿ. ಇಷ್ಟ ತಿಳ್ಕೊಂಡ್ರಿ ಅಂದ್ರೆ ಬಹಳ ಹಗರಾಗ್ತದ ನೋಡ್ರಿ. ಅದಕ್ಕ ನಾವು ವೇದಗಳ ವಾಕ್ಯಗಳನ್ನ ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ಸಾಧ್ಯವನ್ನ ಸ್ವೀಕರಿಸಿ ಹೇತುವನ್ನು ಊಹೆ ಮಾಡ್ತೀವಿ. ಇಷ್ಟು ನಮಗ್ ಗೊತ್ತಿತ್ತಂದ್ರೆ ಏನು ಗದ್ದಿಲ್ಲ, ಏನೇನು ತಕರಾರಿ. ಆ ವೇದ ಹೇಳಿದ್ದ ಪ್ರಮಾಣ ಆಗ್ತದ. ಅದಕ್ಕೆ ಸಂಬಂಧಪಟ್ಟಂತ ಗ್ಯಾಪ್ ತುಂಬ್ಕೊಳಕ್ ನಮಗೇನ್ ಬೇಕು? ಊಹೆ ಬೇಕು. ಊಹೆಯನ್ನ ಕಲ್ಪನೆ ಮಾಡ್ತೀವಿ. ಊಹೆ ಕಲ್ಪನೆ ಮಾಡಿಂದ ನಮ್ದು ಊಹೆ ತಪ್ಪಿತ್ತಂದ್ರ ಇನ್ನೊಂದು ಊಹೆ ಕೊಡ್ತೀವಿ. ಒಂದು ಊಹೆ ತಪ್ಪಿತ್ತಂದ್ರೆ ಇನ್ನೊಂದು ಊಹೆ ಕೊಡ್ತೇವಿ. ಅದು ತಪ್ಪಿ ಬೇಡ ನಿಮ್ಗಂದ್ರ ಅದು ಇನ್ನೊಂದು ಊಹೆ ಕೊಡ್ತೇವಿ. ಹೆಂಗ್ ಬೇಕಾದ ಒಟ್ಟು ಊಹೆಯಿಂದ ಬೇಕಾದ ಬದಲಾವಣೆ ಮಾಡ್ಕೊಡ್ರಿ. ಆದ್ರ ಸಾಧ್ಯ ಪ್ರತ್ಯಕ್ಷದ ಅರ್ಥಾಪತ್ತಿ ಪ್ರಮಾಣದಾಗ ತಿಳ್ಕೊಡ್ರಿ. ಏನ್ರಿ ಹಗ್ಗ ಹಾವು ಅಂತೀರಿ? ಎಲ್ಲೈತಿ ಹಗ್ಗ ಹಾವು? ಕಲ್ಪನಾ ಮಾಡೇವಿ. ಏನ್ ನೋಡಿ ಕಲ್ಪನಾ ಮಾಡೇವಿ? ಶ್ರುತಿ ಅರ್ಥಾಪತ್ತಿ ನೋಡಿ ಕಲ್ಪನಾ ಮಾಡೇವಿ. ಹಗ್ಗ ಹಾವು ಬೇಡ ಅಂದ್ರ ಬಿಡ್ರಿ. ಮೋಟು ಮರ ಕಳ್ಳ ತೋರಿ. ಮೋಟು ಮರ ಕಳ್ಳದಾನೇನೋ? ಇಲ್ಲ. ಕಾಣ್ತಾನಿಲ್ಲ? ಕಾಣ್ತಾನ. ಅದಾನೇನೋ? ಇದ್ ಕಾಣ್ತಾನ? ಇಲ್ದ ಕಾಣ್ತಾನ. ಹಂಗಾದ್ರೆ ಜಗತ್ತು ಇಲ್ದ ಕಾಣ್ತೈತ್ ನೋಡ್. ನಿನಗೆ ಏನ್ ಬೇಕಾದ ಊಹಾ ಮಾಡ್ತೇವಿ. ಬೇಕಾದ ಊಹಾ, ಇದು ಬೇಡ ಇನ್ನೊಂದ್ ತಗೋ, ಇನ್ನೊಂದ್ ಬೇಡ ಮತ್ತೊಂದ್ ತಗೋ. ಆ ಗ್ಯಾಪ್ ಮುಚ್ಕೊಳಕ ನಾವೇನ್ ಮಾಡ್ತೇವಿ? ಊಹೆಯನ್ನ ಕಲ್ಪನಾ ಮಾಡ್ತೇವಿ. ಕಲ್ಪನಾ ಮಾಡೋದು ಊಹೆ ಎಲ್ಲೇ? ಅರ್ಥಾಪತ್ತಿ ಪ್ರಮಾಣದಾಗ. ಸಾದೃಶ್ಯ ದೋಷ ಇರ್ಬೇಕು ಅಂದ್ರ ಬ್ರಹ್ಮ ಆಗ್ತೈತಿ ಅಂತ ನಾವ. ಇಲ್ಲ, ಬ್ರಹ್ಮ ಆಗ್ತೈತಿ ವೇದ ಹೇಳೈತಿ. ಅಲ್ಲಿ ಸಾದೃಶ್ಯ ದೋಷ ಇರ್ಬೇಕಂತ ನೇಮಿಲ್ಲ. ಆ ಹಗ್ಗದಂಗ ಇರ್ಬೇಕು. ಕೋಲು ಆಗ್ಲಿ ಕಟ್ಟಿಗೆ ಆಗ್ಲಿ ಅಲ್ಲಿ ಬಿದ್ದದ್ದು ಹಗ್ಗದಂಗ ಇರ್ಬೇಕಲ್ಲ. ಹಾವಿನಂಗ ಹಗ್ಗಿರ್ಬೇಕು. ಅದಕ್ಕ ಸಾದೃಶ್ಯ ಬೇಕು ಅಂತ ನಾವ. ಯಾರು? ಪೂರ್ವ ಪಕ್ಷಿ. ಸಾದೃಶ್ಯ ಬೇಕು ಅಂತ ಏನ್ ನೇಮಿಲ್ಲ. ದೃಷ್ಟಾಂತ ಕೊಟ್ಟೇವಿ ಅಂತ ದ್ರಾಷ್ಟಾಂತ ಇಲ್ಲ. ದ್ರಾಷ್ಟಾಂತಕ್ಕೆ ತಕ್ಕಂತ ದೃಷ್ಟಾಂತವನ್ನ ಕೊಟ್ಟೇವಿ. ತಿಳ್ಕೊಡ್ರಿ. ಹಗ್ಗ ಹಾವು ಹಿಡ್ಕೊಂಡ್ ಜೋತ್ ಬೀಳ್ಬೇಡ್ರಿ, ವೇದ ಪ್ರಮಾಣ ಹಿಡ್ಕೊಂಡ್ ಜೋತ್ ಬೀಳ್ರಿ ಅಂತೀವಿ ನಾವ್. ಇಷ್ಟೇ. ಅಲ್ರಿ ಹಗ್ಗದಾಗ ಹಾವು ಕಾಣ್ತೈತೆ ಅಂತೀರಿ, ಮತ್ತ ಹಗ್ಗದಾಗ ಹಾವು ಕಾಣಿದ್ ಬೆಳಿತೈತೇನ್ರಿ ಅದು? ಇವತ್ತ ಒಂದ್ ದಿವ್ಸದ್ದು, ನಾಳೆ 2 ದಿವ್ಸದ್ದು ಬೆಳಕೋತ ಹೋಗತ್ತೇನ ಹಾವು? ಕರ್ಪಿತ ಹಾವು. ಮತ್ತೆ ಇಲ್ಲಿ ಬೆಳಿತೈತಲ್ಲ, ಇದು ಹೆಂಗ ಅಂತ ಕೇಳೋರು ಅದಾರ. ಕೆಲವು ಮಂದಿ ಪಂಡಿತರು ಅದಾರ ಕೇಳೋರು. ಈ ಜಗತ್ತು ದಿನ ಹೆಂಗಿತ್ತು, ಜಡ ಐತೇನೆ, ಮತ್ತೆ ಬೆಳಿತೈತಲ್ಲ ಇದು. ಹಗ್ಗದಾಗ ಕಂಡ ಹಾವು ಅದು ಚಿಗಿತೈತೆ ದಿವಸ ಬೆಳಿತೈತೆ? ಅದು ಬೆಳವಣಿಗೆ ಐತೆನ ಅಲ್ಲಿ? ಇಲ್ಲ. ಮತ್ತೆ ಇದಕ್ಕೆ ಯಾಕೆ ಹಗ್ಗದಾಗ ಕಂಡ ಹಾವು ಅಂತೀರಿ? ಅನ್ನೋರು ಅದಾರ. ಅದು ಬೇಡ, ನೀ ಊಹೆ ಬೇರೆ ತಗೋ. ನಮ್ದು ಏನದ ಅಲ್ಲಿ? ಹೇತು ಊಹೆ ಮಾಡೇವಿ. ಸಾಧ್ಯ ನಮ್ದು ಅಲ್ಲಿ ಏನದ? ವೇದ ಪ್ರಮಾಣದಿಂದ ಸಿದ್ಧ ಆಗ್ಯದ. ಆತ್ಮತತ್ವ ಹಿಂಗದ ಅಂತ ತಿಳ್ಕೊಂಡು ನಮ್ಗ ವೇದ ಪ್ರಮಾಣದಿಂದ ಪ್ರತ್ಯಕ್ಷದ. ಈ ನೇತ್ರಕ್ಕೆ ಪ್ರತ್ಯಕ್ಷ ಅಲ್ಲ, ವೇದ ಪ್ರಮಾಣಕ್ಕೆ ಪ್ರತ್ಯಕ್ಷದ. ಇಲ್ಲದ ಶಾಸ್ತ್ರ. The Atma is imagined variously by various thinkers. When it is revealed by an incompetent person, it cannot be understood clearly. ಹೇಳ್ಕೊಡವ ಗುರು ಆದಂತವ ಶ್ರೋತ್ರಿಯ ಇದ್ದು ಬ್ರಹ್ಮನಿಷ್ಠ ಇದ್ದು ಪರಂಪರೆ ಒಳಗಿದ್ದಂದ್ರ, ಈಗ ಶ್ರೋತ್ರಿಯ ಇದ್ದಾನ ಅಂದ್ರ ಅವ ಗುರುವಿನಿಂದ ಕೇಳ ಅಂತ ಅರ್ಥ. ಇಲ್ಲ ತಾನ ತನ್ನ ಕಪೋಲ ಕಲ್ಪಿತ ಹೇಳ್ತಾನ ಅಂತ ಅರ್ಥ. ಶ್ರೋತ್ರಿಯ ಅಂದ್ರ ಅವಗೊಬ್ಬ ಗುರು ಅದಾನ ಅಂತ ಅರ್ಥ. ಅಂದ್ರೆ ಆ ಗುರು ಯಾರು? XYZ. ಅವ ನಮ್ಮ ಪರಂಪರೆಗೆ ಅದಾನೇನು? ಅದಾನಂದ್ರ ಗ್ರಹಣ ಮಾಡ್ಬೇಕು, ಇಲ್ಲಾಂದ್ರೆ ಆ ಗುರುವಿನ ಬಿಡ್ಬೇಕು. ಇದು ನೇಮ ಅಷ್ಟ. ನಮ್ಗೆ ಯಾರೇನ ನಾವು ಟೀಕಾ ಮಾಡೋ ಜರುತ್ತಿಲ್ಲ. ನಮ್ಮ ಪರಂಪರೆ ಒಳಗೆ ಇರಬೇಕು ಗುರುಗಳು. ಅಂತ ಗುರುವಿನ ಶಿಷ್ಯ ಆಗಿರ್ಬೇಕು, ಅವ ಶ್ರೋತ್ರಿಯ ಇರ್ಬೇಕು, ಅವ ಬ್ರಹ್ಮನಿಷ್ಠ ಇರ್ಬೇಕು. ಅಂತ ಗುರುವಿನ ನಾವು ಆಯ್ಕೆ ಮಾಡ್ಕೋಬೇಕು. ಉಳಿದವ್ರ ಗುರುಗಳು ಅಲ್ಲೇನು? ಹೌದಪ್ಪ, ಇರ್ಬಹುದು. ನಾವು ಅಂತ ಗುರುಗಳನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕ ಅಂದ್ರೆ ಅವ್ರು ಹೇಳಿದ್ದು ತತ್ವ ಆತ್ಮತತ್ವದಲ್ಲಿ ಆತ್ಮನಲ್ಲಿ ನೆಲೆಯಾಗಿ ನಿಲ್ಲುವುದಿಲ್ಲ.
when the Atma is revealed by one who is different from it, there is no misunderstanding about it ಅಂತಾರು. ಹ್ಯಾಂಗ ಅವ ಗುರು ತಾನು ಬ್ರಹ್ಮನಿಯಾಗಿ ಬ್ರಹ್ಮ ತತ್ವವನ್ನು ತಿಳಿಸಿಕೊಡ್ತಾನಲ್ಲ, ಅವಾಗ ಏನದ ನೀವು ಬ್ರಹ್ಮ ತತ್ವದಿಂದ ವಂಚಿತರಾಗುವುದಿಲ್ಲ. ಯಾಕ ಅವ ಬ್ರಹ್ಮನಿಯಾಗಿ ಬ್ರಹ್ಮ ತತ್ವವನ್ನು ಬೋಧಿಸ್ತಿರ್ತಾನೆ. ಅವ ಬ್ರಹ್ಮ ಮೊದಲಾಗಿ ಬ್ರಹ್ಮ ತತ್ವವನ್ನು ಬೋಧಿಸ್ತಾನಲ್ಲ, ಅವನಿಂದ ನಿಮಗೆ ಎಂದೂ ಬ್ರಹ್ಮ ತತ್ವದ ನಿಮಗ ಇದು ಆಗೋದಿಲ್ಲ. ಏನಾಗುದಿಲ್ಲ? ವಂಚಿತರಾಗುವುದಿಲ್ಲ. ಯಥಾರ್ಥವಾದ ಬ್ರಹ್ಮ ತತ್ವವನ್ನು ಅವ ತಿಳಿಸಿಕೊಡ್ತಾನ. Being smaller than the size of an atom, it is beyond reason. ಅದು ಆತ್ಮತತ್ವ ಅನ್ನುವಂಥದ್ದು, ಆತ್ಮತತ್ವ ಅನ್ನೋದು ಅಣುವಿಗಿಂತಲೂ ಸೂಕ್ಷ್ಮವಾಗಿರುವುದರಿಂದ ಅಲ್ಲಿ ಯಾವುದೂ ನಿಮಗ ತರ್ಕಕ್ಕ ಊಹೆ ಮಾಡ್ಲಿಕ್ಕೆ ನಿಮಗೆ ಯಾವುದೂ ಅಲ್ಲಿ ಹೇತು ಇಲ್ಲ ಅಂತಾರ. ಅಲ್ಲೇ ಅಗ್ನಿ ಅದ ಅನ್ನೋಕೆ ಹೇತು ಪ್ರತ್ಯಕ್ಷದ ಅಲ್ಲಿ ಏನು ಆ ಹೊಗೆ ಪ್ರತ್ಯಕ್ಷದ ಆ ಹೊಗೆ ರಹಿತ ಏನು ಅಂದ್ರೆ ಇಲ್ಲ ಅಂತ. ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣ ಹಿಡ್ಕೊಂಡು ಸಾಧ್ಯವನ್ನ ಹಿಡ್ಕೊಂಡು ಆ ಊಹೆ ಏನದ ಅದನ್ನ ಕಲ್ಪನಾ ಮಾಡೀವಿ ಅಂತ. ಅವ ರಾತ್ರಿ ಉಂಡಿರ್ಬೇಕು ಅಂತ ನಮ್ ಕಲ್ಪನೆ ಐತಿ. ನಾವು ನೋಡಿಲ್ಲ, ಅವ ಉಂಡಾನೋ ಬಿಟ್ಟಾನೋ ನೋಡಿಲ್ಲ ನಾವು. ಅವ ಮಾತ್ರ ಬರೋಬ್ಬರಿ ಪಿಂಡ ನೋಡಿದ್ವಿ. ಗಾತ್ರದ ಪಿಂಡದ ದೇವದತ್ತನ ಪಿಂಡ ಬಹಳ ಗಾತ್ರದ. ಆ ಗಾತ್ರಮಯವಾದಂತ ಶರೀರ ಬೆಳಿಬೇಕಂದ್ರ, ಅನ್ನಮಯ ಕೋಶ ಬೆಳಿಬೇಕಂದ್ರ ಅದಕ್ಕೆ ಅನ್ನನ ಬೆಳಿಬೇಕು ಅನ್ನುವಂಥದ್ದು ನಮ್ದು ತರ್ಕದ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಅವ ಉಣ್ಣುದಿಲ್ಲ ಅಂತಾರಂದ್ರ ಅವ ರಾತ್ರಿ ಉಂತಿರ್ಬೇಕು ಅಂತ ಗಹರ ಮಾಡಿ. ನಮ್ಗ್ ಗೊತ್ತಿಲ್ಲ ಅವ ಯಾವಾಗ ಉಂತಾನ, ರಾತ್ರಿ ಉಂತಾನೋ ಏನ್ ಹಗಲಿ ಹೊತ್ತಾಗಲ್ಲ ಗತ್ ಕ್ವಾಡ್ಯಾಗ ಉಂತಾನೋ ಗೊತ್ತಿಲ್ಲ. ಒಟ್ಟು ಊಹೆ ಏನ್ ಮಾಡೇವಿ, ಹಗಲು ಉಣ್ಣದ ದೇವದತ್ತ ರಾತ್ರಿ ಉಂತಾನ ಅಂತ ಕಲ್ಪನಾ ಮಾಡಿ. ಅದು ಇದು ಬಿಟ್ಟರೆ ಹಂಗಿಲ್ರಿ ಅಂದ್ರೆ ಬೇರೆ ಏನಾದ್ರು ಇದ್ರು ಇರ್ಬೋದು, ಅದು ನೀವು ಬಿಟ್ಟಿದ್ದ. ಅದು ಇಲ್ಲಂದ್ರೆ ಬೇರೆ ಉದಾಹರಣೆ ತೋಡ್ರಿ. ಆ ಕೊಟ್ಟಂತ ಊಹೆಗನೆ ಹಿಡ್ಕೊಂಡು ಜೋತ್ ಬೀಳಬೇಡ್ರಿ ಅನ್ನುವಂಥದ್ದು ನಮ್ದು ಹೇತು ಅದ. In this mantra ಅಂತಾರಪ್ಪರು, ಲಾರ್ಡ್ ಯಮ ಈಸ್ ಗ್ಲೋರಿಫೈಂಗ್ ದ ಟೀಚರ್. ಇಲ್ಲಿ ಯಮಧರ್ಮರಾಯ ಈ ನಮ್ಮ ಪರಂಪರೆ ಬಂದಂತ ಗುರುಗಳನ್ನ ಬಹಳ ಹೊಗಳಾಗತ್ತಾನಂತ. This Atma Jnanam requires an extraordinary teacher who is an expert in communicating the uncommunicable ಅಂತಾರ. ಈ ಪರಂಪರೆ ಒಳಗ ಬಂದು ಈ ಗುರು ಸ್ಥಾನವನ್ನು ಅಲಂಕರಿಸಿ ಶಿಷ್ಯರಲ್ಲಿ ಆವರಣ ದೋಷವನ್ನು ಕಡಿಬೇಕು ಅಂತಂದ್ರ ಅವ ಶಿಷ್ಯ ಗುರು ಹೆಂಗಿರ್ಬೇಕು ಅಂದ್ರ ಅವ ಎಕ್ಸ್ಪರ್ಟ್ ಅಂದ್ರ ಅಗ್ನಿ ನಿಪುಣನಾಗಿರ್ಬೇಕು. ಎದ್ರಾಗ ಅಂತಂದ್ರ ಯಾವುದನ್ನ ನಾವು ಸಂವಹನ ಮಾಡಿ ಕಮ್ಯುನಿಕೇಶನ್ ಮಾಡಕ್ ಆಗುದಿಲ್ಲೋ ಅಂತದನ್ನ ಕಮ್ಯುನಿಕೇಟ್ ಮಾಡೋದ್ರಾಗ ಅವ ಎಕ್ಸ್ಪರ್ಟ್ ಇರ್ಬೇಕಂತಾರ. ಯಾವುದನ್ನ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗುವುದಿಲ್ಲವೋ ಅಂತ ವಿದ್ಯೆಯನ್ನ ಅವನಿಗ ಕಮ್ಯುನಿಕೇಶನ್ ಮಾಡುವಂತ ಸಾಮರ್ಥ್ಯ ಇರ್ಬೇಕು ಅಂತ. ಆತ್ಮ ಈಸ್ ಸಟ್ಲೆಸ್ಟ್ ಆಫ್ ದಿ ಆಟಮ್. ಸಟ್ಲಲ್ ಬಹಳ ಸೂಕ್ಷ್ಮಕ್ಕಿಂತ ಸೂಕ್ಷ್ಮದ ರೀ, ಆಕಾಶಕ್ಕಿಂತ ಸೂಕ್ಷ್ಮದ. In Shastras, subtlety is inversely proportional to the number of the properties and object has. ಬರ್ಕೊಡ್ರಿ ಒಂದು ವಾಕ್ಯ ಹೇಳಕತ್ತಾರ ಅಪ್ಪರು. ಶಾಸ್ತ್ರದಾಗ ಒಂದು ನಿಯಮ ಅದ ಅಂತಾರ. ಯಾವುದೇ ಒಂದು ವಸ್ತುವಿನಲ್ಲಿ ಎಷ್ಟು ಗುಣಗಳದಾವ ಅಷ್ಟು ಸ್ಥೂಲ ಆಗ್ತೈತೆ ಅಂತ ನೋಡ್ರಿ. ಆತ್ಮತತ್ವದಲ್ಲಿ ಒಂದು ಗುಣ ಸೇರಿಸಿದ್ವಿ, ಒಂದ ಗುಣ ಅದು ಏನಾಕತಿ ಆಕಾಶ ಆಕತಿ. ಯಾವ ಗುಣ ಸೇರಿಸಿದ್ರಿ ನಾವು? ಆತ್ಮದಲ್ಲಿ ಒಂದು ಗುಣ ಯಾವ್ದು ಸೇರಿಸಿದ್ವಿ? ಶಬ್ದ ಗುಣವನ್ನು ಸೇರಿಸಿದ್ವಿ. ಅವಾಗ ಏನಾಕತ್ತದು? ಆಕಾಶ ಆಕತಿ. ಶಬ್ದದಲ್ಲಿ ಇದು ಬ್ರಹ್ಮದಲ್ಲಿ ಆಕಾಶ ಏನು ಶಬ್ದ ಸ್ಪರ್ಶ ಎರಡು ಸೇರಿಸಿದ್ವಿ ಅಂದ್ರೆ ಅದು ವಾಯು ತತ್ವ ಆಗ್ತದೆ. ಆತ್ಮನಲ್ಲಿ ಶಬ್ದ ಸ್ಪರ್ಶ ರೂಪವನ್ನ ಸೇರಿಸಿದ್ವಿ ಅಂದ್ರೆ ಅಗ್ನಿ ತತ್ವ ಆಗ್ತದೆ. ಶಬ್ದ ಸ್ಪರ್ಶ ರೂಪ ರಸ ಸೇರಿಸಿದ್ವಿ ಅಂದ್ರೆ ನೀರ್ ಆಗ್ತದ. ಗಂಧ ಸೇರಿಸಿದ್ವಿ ಅಂದ್ರೆ ಪೃಥ್ವಿ ಆಗ್ತದ. ಪೃಥ್ವಿ ಸ್ಥೂಲದ, ಆಕಾಶ ಏನದ ಸೂಕ್ಷ್ಮದ. ಹೆಂಗ ಗುಣಗಳನ್ನು ಸೇರಿಸ್ತೀರಿ ಹಂಗಂಗ ಆತ್ಮ ಸ್ಥೂಲ ಆಗ್ತದ. ಈ ಜಗತ್ತಾಗಿಂದ ಸ್ಥೂಲವಾದ ಪ್ರಪಂಚದಿಂದ ಹೆಂಗ ಗುಣ ತೆಗಿತೀರಿ ಹಂಗ ಸೂಕ್ಷ್ಮ 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 ಹಾಕೊಂತ ಹೋಗ್ತದ. ಎಲ್ಲಾ ಗುಣಗಳನ್ನ ತೆಗೆದಾಗ ಅದು ನಿರ್ಗುಣ ಆಗ್ತದ. ಅವಾಗ ಅದು ಇನ್ನೂ ಸೂಕ್ಷ್ಮ ಆಗ್ತದ, ವ್ಯಾಪಕ ಆಗ್ತದ. ತಿಳ್ಕೊಡ್ರಿ, ಹೆಂಗ ಸೂಕ್ಷ್ಮ ಆಗ್ತೈತಿ ಹಂಗಂಗ ವ್ಯಾಪಕ ಆಗ್ತೈತಿ, ಹೆಂಗಂಗ ಸ್ಥೂಲ ಆಗ್ತೈತಿ ಹಂಗಂಗ ಪರಿಚ್ಛಿನ್ನ ಆಗ್ತದ. ಇದು ಒಂದು ನೇಮ ಅಂತಾರು.
ವೇದಾಂತದ ಇದೊಂದು ನಿಯಮ. ಹೆಂಗ ಗುಣಗಳನ್ನ ಸೇರಿಸ್ತೀರಿ ಆತ್ಮದಾಗ ಅದು ಜಡ ಹಾಕೊಂತ ಹೋಗ್ತದ. ಹೆಂಗ ಜಡದಿಂದ ಗುಣಗಳನ್ನ ತಕ್ಕೊಂತ ಹೋಗ್ತೀರಿ ಅದು ಶುದ್ಧ ಆಗ್ತಂತ ಹೋಗ್ತದ. ಎಲ್ಲ ಗುಣಗಳನ್ನ ತೆಗೆದಾಗ ಅದು ಪರಮಾತ್ಮ ತತ್ವನ ಆಗ್ತದ ಅಂತ ತಿಳ್ಕೊಡ್ರಿ. Of the five elements, the earth is a earth has five properties. ಈಗ ಭೂಮಿ ತತ್ವಕ್ಕೆ 5 ಗುಣಗಳದಾವ್. ಯಾವ್ಯಾವ 5 ಗುಣಗಳು ಅದ ಹೇಳಿದಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆ ಆತ್ಮ ತತ್ವಕ್ಕೆ 5 ಗುಣಗಳನ್ನ ಸೇರಿಸಿದಾಗ ಅದು ಸ್ಥೂಲ ರೂಪವಾದಂತಹ ಆ ಪೃಥ್ವಿ ತತ್ವವನ್ನು ಹೊಂದೋದು. ಅವಾಗ ಅದು ಎಲ್ಲ ಜ್ಞಾನೇಂದ್ರಿಯಕ್ಕೂ ಲಭ್ಯದ. ಪೃಥ್ವಿ ಯಾರಿಗೆ ಕಾಣೋದಲ್ರಿ, ಎಲ್ಲರಿಗೂ ಕಾಣ್ತದ. ಕಣ್ಣಿಗೆ ಕಾಣ್ತದ, ಕೈಗೆ ಹಿಡಿಯಾಕ ಸಿಗ್ತದ. ಆಮೇಲೆ ಮೂಗಿಗೆ ಅದ್ರ ವಾಸನೆ ಬೆಳೆದ್ರೆ ಅದು ಪೃಥ್ವಿ ಅನ್ನೋದು ಗೊತ್ತಾಗ್ತದ. ಶಬ್ದನೂ ಐತಿ, ಕಣ ಅಂತ ಶಬ್ದ ಬರ್ತದ ಭೂಮಿ ಒಳಗ. ಸ್ಪರ್ಶ ಐತಿ, ಅದು ಬಿರುಸದ, ಪೃಥ್ವಿ ಬಿರುಸದ, ಮೆತ್ತಗಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಇರೋದ್ರಿಂದ ಅದು ಸ್ಥೂಲವಾಗಿದೆ. Water is next grossest because it has all properties except smell. ಅದ್ರಾಗಿಂದ ಒಂದು ಏನದ ಗಂಧವನ್ನ ತೆಗೆದು ಬಿಡ್ರಿ, ಅದ ಜಲ ಆಗ್ತದ. ಜಲದಾಗಿಂದ ಇನ್ನೊಂದು ಗುಣ ತೆಗೀರಿ, ಯಾವುದು? ರಸ ತೆಗೀರಿ. ಜಲದಾಗಿಂದ ರಸ ತೆಗೆದ್ರ ಅಗ್ನಿ ಆಗ್ತದ. ಅಗ್ನಿಯೊಳಗಿಂದ ರೂಪ ತೆಗೀರಿ, ಅದು ವಾಯು ಆಗ್ತದ. ವಾಯುವಿನಿಂದ ಶಬ್ದ ತೆಗೀರಿ, ಅದು ಆಕಾಶ ಆಗ್ತದ. ಇದು ಸ್ಪರ್ಶ ತೆಗೀರಿ, ಅದು ಆಕಾಶ ಆಗ್ತದ. ಆಕಾಶದಿಂದ ಶಬ್ದವನ್ನ ತೆಗೀರಿ, ಅದು ಆತ್ಮ ಆಗ್ತದ. ಏರ್, ಫೈರ್, ಏರ್, ಸ್ಪೇಸ್ ಆರ್ ನೆಕ್ಸ್ಟ್ ಇನ್ ಆರ್ಡರ್ ಆಫ್ ಸೆಟಿಲಿಟಿ. ನಾ ಹೇಳೋದನ್ನ ಅವ್ರು ಒಂದ ವಾಕ್ಯದಾಗ ಮುಗಿಸ್ಬಿಟ್ರು. Space has only one property and which is sound property. ಆಕಾಶಕ್ಕೆ ಒಂದೇ ಗುಣ, ಅದು ಶಬ್ದ ಗುಣ. And therefore it is subtlest among the all. ಆದ್ದರಿಂದ ಆಕಾಶ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಸೂಕ್ಷ್ಮದ. ಆತ್ಮದೃಷ್ಟಿಯಿಂದ ಆಕಾಶವು ಕೂಡ ಸ್ಥೂಲವೇ. Space has only one property which is sound and therefore it is the subtlest among the all. Atma is even subtler than space because it has no property. ಆತ್ಮವು ಆಕಾಶಕ್ಕಿಂತಲೂ ಸೂಕ್ಷ್ಮದ. ಅದು ಯಾಕಂದ್ರೆ ಅದು ನಿರ್ಗುಣ ಅದ, ಗುಣಗಳೇ ಇಲ್ಲ. It cannot be studied by any instrument because the instruments can study the only property. ನಮ್ಮಲ್ಲಿದ್ದಂತ ಜ್ಞಾನೇಂದ್ರಿಯಗಳು ಅವಾಗ ಏನ ಗ್ರಹಣ ಮಾಡಕ್ ಸಾಧ್ಯ ಅದಾವು ಅಂತಂದ್ರ ಈ ಶಬ್ದ ಸ್ಪರ್ಶಾದಿ ಏನು ಗುಣಗಳದಾವ, ಗುಣಗಳ ಇತರ ಗ್ರಹಣ ಮಾಡುವಂತ ಶಕ್ತಿ ಅದ ಇವಕ್ಕೆ ಇಂದ್ರಿಯಗಳಿಗೆ. ಆ ನಿರ್ಗುಣವಾದಂತ ಪರಮಾತ್ಮ ತತ್ವವನ್ನ ಗ್ರಹಣ ಮಾಡುವಂತ ಸಾಮರ್ಥ್ಯ ಈ ಇಂದ್ರಿಯಗಳಿಗೆ ಇಲ್ಲ. ಯಾವ ಈ 5 ಜ್ಞಾನೇಂದ್ರಿಯಗಳಿಗಿಲ್ಲ. ಕಣ್ಣು, ಮೂಗು, ನಾಲಿಗೆ, ಚರ್ಮ, ಕಿವಿ ಏನದ ಇವಕ್ಕಿಲ್ಲ. In fact, we never study substance, we only study the properties. ಅಂತಾರವರು ಲೌಕಿಕದಾಗ ನಾವು ಯಾವುದೇ ವಸ್ತುವಿನ ಅಭ್ಯಾಸ ಮಾಡಂಗಿಲ್ಲ. ನಾವೇನ್ ಅಭ್ಯಾಸ ಮಾಡಾಕತ್ತೀವಿ ಅಂದ್ರ ಆ ಗುಣಗಳನ್ನ, ಪ್ರಾಪರ್ಟಿ ಅಂದ್ರೆ ಗುಣಗಳನ್ನ ಅಭ್ಯಾಸ ಮಾಡಾಕತ್ತೀವಿ. ಹಂಗಿರ್ಕ ಶಾಸ್ತ್ರ ಚಾಲೋ ಆತ್ರಿ. ಹೆಂಗಂಗ್ ಕತಿ ಮುಗೀತು ಹಂಗಂಗ ಶಾಸ್ತ್ರ ಪ್ರಾರಂಭ ಆಗ್ತದೆ. ಫಾರ್ ಲಾಜಿಕಲ್ ರೀಸನಿಂಗ್, ತರ್ಕಕ್ಕ ಆತ್ಮ ಲಭ್ಯನಿಲ್ಲ. Logic is developed through the analysis of data collected through the perception. ತರ್ಕ ಯಾವಾಗ ಮಾಡ್ತೀವಿ ಅಂದ್ರ ಪ್ರತ್ಯಕ್ಷ ಪ್ರಮಾಣದಿಂದ ನಮಗೆ ಏನ್ ಗೊತ್ತಾಗಿರ್ತದಲ್ಲ ಅದ್ರ ಮ್ಯಾಗ ನಾವು ತರ್ಕವನ್ನು ಉಪಯೋಗ ಮಾಡ್ತೀವಿ. ತರ್ಕ ಅನ್ನುವಂಥದ್ದು ಪ್ರತ್ಯಕ್ಷ ಪ್ರಮಾಣದ ಮ್ಯಾಗ ಅವಲಂಬಿತ ಅದ. ಅಲ್ಲಿ ಏನಾದ್ರೂ ಒಂದು ಪ್ರತ್ಯಕ್ಷ ಇರ್ಲೇಬೇಕು. ತರ್ಕ ಲಾಜಿಕ್ ವರ್ಕ್ಸ್ ಓನ್ಲಿ ಇನ್ ದ ಫೀಲ್ಡ್ ವೇರ್ ಡಾಟಾ ಈಸ್ ಅವೈಲೇಬಲ್.
ತರ್ಕ ಬೇಕಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಗ್ರಹಿಸಿದಂತಹ ಒಂದು ಮಾಹಿತಿ ಲಭ್ಯವಿರಬೇಕು. Since Atma is not at all available for perception, data collection is not possible. ಆತ್ಮನು ಪ್ರತ್ಯಕ್ಷ ಪ್ರಮಾಣಕ್ಕೆ ಯೋಗ್ಯ ಸಿಗುವುದಿಲ್ಲ ಅಂದ್ರ ನಮ್ ಕಡೆ ಯಾವ ಮಾಹಿತಿ ಇಲ್ಲ. And therefore one cannot give logical conclusion about it. ಆದ್ದರಿಂದ ಇದು ತರ್ಕಕ್ಕೆ ವಿಷಯ ಏನಲ್ಲ, ಆತ್ಮನು ತರ್ಕಕ್ಕೆ ವಿಷಯ ಅಲ್ಲ. Whatever presented without data is imagination or speculation. ಯಾವುದು ಡಾಟಾ, ಯಾವುದು ಒಂದು ಮಾಹಿತಿ ಸಂಗ್ರಹ ಇಲ್ಲದ ಅವ ಏನೋ ಒಂದು ಊಹಾ ಮಾಡಿ ಹೇಳ್ತಾನಂದ್ರ ಅದು ಅವರ ಕಲ್ಪನೆ. Neither of them is valid means of knowledge. ಈ ಕಲ್ಪನೆ ಅದು ಜ್ಞಾನ ಅಲ್ಲ. ನೋಡೋಣ ಹೇಳ್ರಿ, ಇಲ್ಲೇ ಧ್ವಜಾರೋಹಣ ಮಾಡಾಕ್ತಾರ್ರಿ, ಇಲ್ಲಿ ಹಂಗೆ ಕಿಸ್ತಾಗ ಇಟ್ಕೊಂಡ್ ಬಂದೇನ್ ಹೊರಗೆ. The thought about that object resolves into that object. The description about ಅದು ಆಮೇಲೆ and doubtlessly grasp about Atma are infinite. Some speculate that there is no Atma. Some accept the existence of Atma, but they speculate variously about its nature, limited in time and space, all pervading, size, number, etc. Is the Paramatma different from individual to individual Atma? Is Atma inert or sentient? Some claim that Atma is consciousness and some others say it is mixture. ಅನೇಕ ರೀತಿಯ ದಾರ್ಶನಿಕರು ಅನೇಕ ರೀತಿಯ ಮೋಕ್ಷದ ಕಲ್ಪನೆಗಳನ್ನು ಕೊಡ್ತಾರೆ. ಚಾರ್ವಾಕರು ನಿಮಗೆಲ್ಲ ಗೊತ್ತದ, ಅವರು ಒಂದು ಕಲ್ಪನೆ ಕೊಟ್ರು, ಸುಖವೇ ಸ್ವರ್ಗ, ಮರಣವೇ ಮೋಕ್ಷ. ಹಾಗಾದ್ರೆ ವೇದದಲ್ಲಿ ಹೇಳ್ತಕ್ಕ ಜಾತಸಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತ್ಯುಶ್ಚ ವಾಸಾಸಿ ಜೀರ್ಣಾನಿ ಅಂತ ಹೇಳ್ಯಾರ. ಇವೆಲ್ಲ ಪ್ರಮಾಣದಾವ. ಗೀತದಲ್ಲಿ ಜನ್ಮಾಂತಗಳಿಗೆ ಘಟನೆಗಳದಾವು. ಅದಕ್ಕೆ ಚಾರ್ವಾಕರ ಒಂದು ವ್ಯಾಖ್ಯೆ ಖಂಡನೀಯದ, ಅದು ಅನ್ನೋಗುದಿಲ್ಲ. ಜೈನರು ಏನು ಹೇಳ್ಯಾರ, ಆತ್ಮರು ಅನೇಕರಾದಾರ, ಅಲೌಕಿಕ ಆಕಾಶದ ಮಧ್ಯದಲ್ಲಿ ಉತ್ತರೋತ್ತರ ಗಮನ ಮಾಡ್ತಾರ, ಅದ ಮೋಕ್ಷ. ಆದ್ರ ಆತ್ಮ ಅನೇಕ ಇಲ್ಲ. ನಮ್ಗೆ ವೇದ ಹೇಳ್ತದ ಒಬ್ಬನ ಅದಾನ, ಅವನು ಪರಿಪೂರ್ಣ ಅದಾನ, ಅಚಲ ಅದಾನ. ಅವ ಗಮನ ಮಾಡ್ತಾ ಇದ್ರು. ವಿಜ್ಞಾನಿಗಾದ ಇವತ್ತು ರಾಕೆಟ್ ಹೋಗ್ತಾವ, ವಿಜ್ಞಾನಿಗಳೆಲ್ಲ ಮ್ಯಾಲ ಹೋಗ್ತಾರ, ಲೌಕಿಕ ಗಮನಗಳನ್ನ ಮಾಡ್ತಾರ, ದೂರದ ಗ್ರಹಗಳಿಗೆ ಹೋಗಿ ಬಂದಾರೆ. ಅಂದ್ರೆ ಅವರು ಮುಕ್ತರೇನು? ಜೈನರ ಮೋಕ್ಷದ ಕಲ್ಪನೆ ಖಂಡನೀಯ. ಬೌದ್ಧರು ಹೇಳ್ತಾರ ಸುಖ ದುಃಖಾದಿಗಳ ಸೋಂಕಿಲ್ಲದಂತ ಶುದ್ಧ ಬುದ್ಧಿಯೇ ಆತ್ಮ ಅಂತ ಹೇಳ್ತಾರ. ಅದು ದೃಶ್ಯ ಪ್ರಪಂಚ ಶೂನ್ಯದಿಂದ ಉತ್ಪನ್ನ ಆಗೈತೆ ಅಂತ ಹೇಳ್ತಾರ ಅವರು. ಕೊನೆಗೆ ಶೂನ್ಯದಲ್ಲಿ ಕೊನೆಗೊಳ್ತೈತೆ ಅಂತ ಹೇಳ್ತಾರ. ಶೂನ್ಯವೇ ಮೋಕ್ಷ ಅಂತ ಹೇಳಿದವರಿಗೆ ನಾವು ಕೇಳ್ತೇವಿ, ಬೇಕಲ್ಲ. ಎಲ್ಲಾ ಶೂನ್ಯ ಅಂದ್ರ ಎದುರಿಟ್ಟರೆ ಒಬ್ಬ ಶೂನ್ಯವನ್ನ ಇರಬೇಕಲ್ಲ. ಹಂಗ ಅವ್ಯಕ್ತವಾದಂತ ಒಂದು ತತ್ವದ, ಅದು ಬೇಲಾಯ್ತು. ಬೌದ್ಧರ ಮೋಕ್ಷ ಕಲ್ಪನೆಯನ್ನು ಖಂಡನೀಯದ. ಕೌಳಯಾಮರು ಹೇಳ್ತಾರ ಅಣಿಮಾದಿ ಸಿದ್ಧಿ ಪ್ರಾಪ್ತಿಗಳೇ ಮೋಕ್ಷ. ಆ ಸಿದ್ಧಿಗಳು ಖರ್ಚಾಗಿ ಹೋದ್ವಂದ್ರ ಹೋಗ್ಬಿಡ್ತು. ಮತ್ ನಾವು ಅನೇಕ ಸಿದ್ಧಿಗಳನ್ನ ಮಾಡ್ಯವಲ್ಲ. ಟೆಲಿವಿಷನ್, ರೇಡಿಯೋ, ಟೇಪ್ ರಿಕಾರ್ಡರ್, ಫ್ಯಾನ್, ಫ್ರಿಜ್, ಸ್ಕೂಟರ್, ಕಾರ್, ವಿಮಾನ್, ಇವೆಲ್ಲವೂ ಮತ್ ನಾವು ಅಲ್ಲ ಮಾಡಿದೇವಲ್ಲ. ಇದು ಬೌದ್ಧಿಕ ಪ್ರಗತಿ ಇದು. ಆದ್ರ ಕೌಳಯಾಮರ ಏನಂತಾರ, ಅಣಿಮಾದಿ ಸಿದ್ಧಿಗಳು ಅವು ಕೂಡ ನಷ್ಟ ಆಗೋದ್ರಿಂದ ಅದು ತಪ್ಪದ, ವೇದಶಾಸ್ತ್ರದ ವಿರುದ್ಧದ. ಇನ್ನು ನ್ಯಾಯ ವೈಶೇಷಿಕ ಸಾಕಿರದ ಅವರು ದುಃಖದ ನಾಶ ಅಂತಾರ. ನ್ಯಾಯ ವೈಶೇಷಿಕರು 21 ತರದ ದುಃಖ ನಾಶ ಅಂತಾರ. ಹಾಗೆ ಇವೆಲ್ಲ ಶ್ರುತಿ ಯುಕ್ತಿ ಅನುಭವಗಳಿಗೆ ವಿರುದ್ಧದ ಮಾತು. ಸಾಂಖ್ಯರಂತಾರ ತ್ರಿಪಾತಗಳಿಗೆ ಮುಕ್ತಿ ಅಂತಾರ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿದೇವ ಅನ್ನುವಂತ ತಾಪತ್ರಗಳ ನಾಶಕ್ಕೆ ಮೋಕ್ಷ ಅಂತಾರ. ದುಃಖದ ನಾಶವೇ ಮೋಕ್ಷ ಅಂತಾರ. ಇದು ಶ್ರುತಿಗೆ ವಿರುದ್ಧದ. ಹಾಗೆ ಮುಕ್ತಿ ಅನೇಕ ರೀತಿಯಿಂದ ಹೇಳ್ತಾ ಇದ್ದಾರೆ. ಆದ್ದರಿಂದ ನ್ಯಾಯ ವೈಶೇಷಿಕ ಸಾಂಖ್ಯರ ಮೋಕ್ಷ ವಾಕ್ಯ ಅದು ಖಂಡನೀಯದ. ಪಾತಂಜಲಿ ಹೇಳ್ತಾರಲ್ಲ, ಯಮಾದಿ ಅಷ್ಟಾಂಗ ಯೋಗ ಸಾಧನೆಯಿಂದ ಮನಸ್ಸು ಲಯ ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಇಡೋದು ಮೋಕ್ಷ ಅಂತಾರ ಅವರು. ವಿಚಾರ ಮಾಡಿ ನೋಡಿದ್ರ ಇದು ಸಗುಣ ಸಮಾಧಿ.
ಇದು ಸುಪ್ತಾವಸ್ಥೆ ಆನಂದ ಎರಡು ಒಂದ. ನಿದ್ರೆಯೊಳಗಿರುವಂತ ಆನಂದ ಆ ಆನಂದ ಎರಡು ಒಂದ ಅದಾವಲ್ಲ, ಮನಸ್ಸಲ್ಲೇ ಇರ್ತೈತೆ, ನಾಶ ಆಗಿರ್ತೈತೇನು. ಆದ್ರಿಂದ ಉತ್ಥಾನ ಆದ್ಮೇಲೆ ಸುಖ ದುಃಖಗಳ ಬಾಧೆ ಇರೋದ್ರಿಂದ ಪತಂಜಲರ ಮೋಕ್ಷ ವ್ಯಾಖ್ಯ ಅದು ಖಂಡನೀಯ. ಪೂರ್ವ ಮೀಮಾಂಸಕರು ಹೇಳ್ತಾರ, ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡುದು, ಸ್ವರ್ಗಾದಿ ಲೋಕಗಳಿಗೆ ಗಮನ ಮಾಡುದು ಮೋಕ್ಷ. ಆ ಬ್ರಹ್ಮ ಭೂನಾನ್ ಲೋಕ ಪುನರಾವರ್ತನೋ ಅರ್ಜುನ. ಅವ್ರು ಹೇಳ್ತಾರ ಪರಮಾತ್ಮ ಇವು ಕೂಡ ಹೋಗಿ ಬರುವುದವ, ಇದು ಕೂಡ ನಾಶ ಆದ್ಮೇಲೆ ಮತ್ತೆ ಹುಟ್ಟಿ ಬರ್ಬೇಕಾಗ್ತದ. ಇದು ಮೋಕ್ಷ, ಇವ್ರು ಹೇಳ್ತಕ್ಕಂತ ಮೋಕ್ಷ ವ್ಯಾಖ್ಯೆ ಇದು ಖಂಡನೀಯ. ಕೆಲವರಿಗೆ ಭಗವಂತನ ಸಾನ್ನಿಧ್ಯವೇ ಮೋಕ್ಷ. ಅವ್ರು ಹೇಳ್ತಾರಲ್ಲ, ಆ ಲೋಕದಲ್ಲಿ ವಾಸ ಮಾಡೋದು, ಸಾನ್ನಿಧ್ಯವೊಳಗಿರುವುದು, ಅವನಂತಾಗಿರುವುದು, ಅವನೇ ನಾವಾಗೋದು, ಸಾಲುಕ್ಯ ಸಾಮೀಪ್ಯ ಸಾರಿ. ಇವು ಕೂಡ ಅಲ್ಲ, ಇವು ನಷ್ಟ ಆಗ್ತಾವ ಲೋಕಗಳು. ಆ ಲೋಕಗಳ ನಷ್ಟ ಆದ್ಮೇಲೆ ಇವು ಮುಕ್ತಿಗಳು, ಇವು ನಷ್ಟ ಆವ, ಇವು ಮೋಕ್ಷ ಅಲ್ಲ. ಹೀಗೆ ಎಲ್ಲಾ ದಾರ್ಶನಿಕರು ಮೋಕ್ಷದಲ್ಲಿ ದುಃಖ ಎಳ್ಳಷ್ಟು ಇಲ್ಲ ಅಂತಾರ. ಆದ್ರೆ ನಮ್ಮ ಮತದಲ್ಲಿ ಅವ್ರಿಗೆ ದುಃಖ ತೋರ್ತದ, ನಮ್ಮ ಮತದಲ್ಲಿ ಎಳ್ಳಷ್ಟು ದುಃಖ ಇಲ್ಲದೆ ಇರುವಂತ ನಿತ್ಯ ಸತ್ಯ ಸ್ಥಿತಿ. ಅದಕ್ಕ ಹೇಳಿದ್ರು ನಿಜಗುಂಡ್ರು, ಶ್ರುತಿ ವಿರಹಿತವಾದ ಮತವ ತಾನುಳಿವದೇ ಚಂದ ಮಮ. ಅವರು ನಿಜಗುಂಡ್ರು ಹೇಳಿಬಿಟ್ರು. ಆ ಎಲ್ಲಾ ಮೋಕ್ಷದ ಕಲ್ಪನೆಗಳದಾರಲ್ಲ, ಏನೇ ನಾನಾ ರೀತಿ ವಿಚಾರ ಮಾಡ್ಯಾರ, ಅವೆಲ್ಲಾ ಶ್ರುತಿ ವಿರುದ್ಧವಾಗಿರುವುದರಿಂದ ತ್ಯಾಜ್ಯದವ. ಆದ್ರಿಂದ ನಮ್ಮ ವೇದಾಂತದಲ್ಲಿ ಶ್ರುತಿ ಯುಕ್ತಿ ಅನುಭವ ಸಮ್ಮತವಾದಂತ ವೇದಾಂತ ದರ್ಶನದ. ಇಲ್ಲಿ ನಮ್ಮ ಇದರಲ್ಲಿ ಯಾವ ಎಳ್ಳಷ್ಟು ದುಃಖದಿರುವಂತ ಶ್ರವಣಾದಿಗಳ ಸಾಧನ ಮಾಡಿಕೊಂಡು ಜ್ಞಾನದಿಂದ ಮೋಕ್ಷವನ್ನು ಹೇಳ್ತಾ ಇದ್ದೀವಿ. ಅವಿದ್ಯಾ ಉಪಾಯದಿಂದ ಜೀವದಾನ ತನ್ನ ಸ್ವರೂಪ ಮರೆತಾನ. ಮರೆತ ಮರೆಯಲ್ಲಿ ನಾವು ಏನು ಕಲ್ಪಿಸಿಕೊಂಡೇವಿ, ಆ ಮರೆಯನ್ನು ತೆಗೆದು ಹಾಕಬೇಕಾದ್ರೆ ಆತ್ಮಜ್ಞಾನ ಬೇಕು. ಆ ಜ್ಞಾನದಿಂದ ನಮಗೆ ಸ್ವರೂಪದ ಎಚ್ಚರಿಕೆ ಆಗ್ತದ. ನಮ್ಮಲ್ಲಿ ಈ ಎಲ್ಲಾ ಜೀವನ ಇರುವಂತ ಕರ್ತೃತ್ವ ಬುದ್ಧಿ ಎಲ್ಲ ನಾಶ ಆಯ್ತಂದ್ರ ಕರ್ತಾರೂಪವಾದಂತ ಭಗವಂತನ ಸಾಕ್ಷಾತ್ಕಾರ ಆಗ್ತದಂತ ನಾವ್ ಹೇಳ್ತೇವಿ. ನಮಗೆ ಶ್ರವಣಾದಿಗಳ ವಯಸ್ಸದಾವ. ಆದ್ರಿಂದ ಅಧ್ಯಾಸ ನಿವೃತ್ತಿ ಆಯ್ತಂದ್ರ ನಿಜ ಸ್ವರೂಪದ ಅರಿವು ಆಗ್ತೈತಿ, ಆತ್ಮ ಸಾಕ್ಷಾತ್ಕಾರ ಆಗ್ತೈತಿ. ಇದೇ ನಮ್ಮ ಪ್ರಕಾರ ಮೋಕ್ಷ. ಆದ್ರಿಂದ ಸ್ವಸ್ವರೂಪದ ಅಜ್ಞಾನ ಬಂದದ, ಸ್ವಸ್ವರೂಪದ ಜ್ಞಾನ ಮೋಕ್ಷ ಅಂತ ನಾವ್ ಹೇಳ್ತಾ ಇದ್ದೀವಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಇವರು, ಆತ್ಮ ಈಸ್ ವೇರಿಯಸ್ ಫಿಲಾಸಫರ್ಸ್. ಈಗ ಹೇಳಿದೇವಲ್ಲ, ಎಲ್ಲ ಹೇಳಿಬಿಟ್ಟಿವಿ. ಸ್ಪೆಕ್ಯುಲೇಷನ್ಸ್ ಅಬೌಟ್ ಆತ್ಮ ಆರ್ ಇನ್ಫೈನೈಟ್. ಬಹಳ ಜನ ಅದಾರ ಹೇಳವ್ರ. ಹಿಂಗ ಇಷ್ಟ ಅಲ್ಲ, ಇನ್ನೂ ಬಹಳ ಮಂದಿ ಅದಾರ ಏನೇನು ಹೇಳ್ಯಾರ. ಇವ್ರೆಲ್ಲ ಎಲ್ಲಿ ಹೇಳಕತ್ತಾರ, ಲಿಮಿಟೆಡ್ ಇನ್ ಟೈಮ್ ಅಂಡ್ ಸ್ಪೇಸ್, ದೇಶ ಕಾಲ ಗತಿಗಳಲ್ಲಿ. ಇವು ಕಾಲಗತಿಯಲ್ಲಿ ಅದಾವ ಇವೆಲ್ಲ. ಇವು ದೇಶ ಕಾಲಾತೀತ ಎಲ್ಲ. ದೇಶ ಕಾಲಗಳ ಗತಿಯಲ್ಲಿ ಹೇಳಿದರೆ ಇವಕ್ಕೆ ನಷ್ಟವ, ನಾಶವಂತದವು. ದೇಶ ಕಾಲಗಳೇ ಇಲ್ಲ ನಮ್ಮಲ್ಲಿ. ದೇಶ ಕಾಲಗಳಿಗೆ ಅತೀತವಾದಂತಹ ಮೋಕ್ಷ ನಮ್ಮದು. ಅವರು ಸ್ವರೂಪ ನಾವು. ಯಾವುದೇ ಅನ್ಯ ಪ್ರಮಾಣಗಳಿಗೆ ನಿಲುಕುವುದಿಲ್ಲ, ಸಟ್ ಪ್ರಮಾಣಗಳಂಕ ದೂರ ಉಳಿದು. ಅದು ಹೇಳಿದ್ರೆ ಅವರು ಶ್ರುತಿ ಪ್ರಮಾಣ ಸಾಧ್ಯ ಇಟ್ಟುಕೊಂಡು ಅದನ್ನ ಅನುಸರಿಸಿ ಗುರು ಒಂದು ಅರಿವಿನಿಂದ ನಮಗೆ ಹೇಳಿ ನಮ್ಮ ಮುಕ್ತಿಯ ಕಲ್ಪನೆ ಮಾಡಿಸಿ ನಮ್ಗೆ ಅರಿವನ್ನು ಮಾಡಿಕೊಡ್ತಾನಲ್ಲ, ಇದಕ್ಕಿಂತ ಹೆಚ್ಚಿಂದ ಏನದ. ಅದಕ್ಕೆ ಅರ್ಥಾಪತ್ತಿ ಪ್ರಮಾಣವನ್ನ ನಾವು ಒಪ್ಪಿಕೊಂಡೇವಿ. ಉಳಿದ ಪ್ರಮಾಣಗಳೆಲ್ಲ ಅದು ಎಷ್ಟು ತಿಳುವಳಿಕೆಗೋಸ್ಕರವಾಗಿ ಹೇಳಿದ್ರು. ಸ್ಪೆಕ್ಯುಲೇಟ್ ವೇರಿಯಸ್ಲಿ ಅಬೌಟ್ ದ ನೇಚರ್, ಲಿಮಿಟೆಡ್ ಇನ್ ಟೈಮ್ ಅಂಡ್ ಸ್ಪೇಸ್, ಆಲ್ ಪ್ರಿವೇಡಿಂಗ್ ಸೈಜ್ ನಂಬರ್ etc. is a Paramatma different from individual Atma. Is Atma inherent sentient? Some claim that Atma is consciousness and some others say it is a mixture. ಹೇಳ್ತಾರ ಜಡ ಮತ್ತು ಅವರುಗಳ ಮಿಕ್ಸ್ಚರ್ ಆತ್ಮ ಅಂತ ಹೇಳ್ತಾರ. ಒಬ್ಬೊಬ್ರು ಕೇವಲ ಅರುವ ಆತ್ಮ ಅಂತ ಹೇಳ್ತಾರ. ಏನೇನು ಕಲ್ಪನೆಗಳಿಗೆ ಸಿಗುವುದಲ್ಲ. ನಮ್ಮ ಆತ್ಮ ಕಲ್ಪನಾತೀತವಾದಂತ ನಮ್ಮ ನಿಜ ಸ್ವರೂಪದ. ಇಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ಇಂದ್ರಿಯ ಪ್ರಮಾಣಕ್ಕ ವ್ಯಾಪಾರವುಳ್ಳಂತ ಮೋಕ್ಷಗಳನ್ನ ಆತ್ಮಗಳ ಒಂದು ಕಲ್ಪನೆ ಮಾಡಿ ಕೊಡ್ತಾರೆ ಅವರು. ಇಂದ್ರಿಯಗಳು ದಕ್ಕಿರ್ಬೇಕದು. ನಮ್ದು ಇಂದ್ರಿಯಾತೀತದ ವಾಂಗ್ಮನಗಳಿಗೆ ಅಗೋಚರದ. ಆತ್ಮ ಕೆನಾಟ್ ಬಿ ಕನ್ವಿನ್ಸಿಂಗ್ಲಿ ಅಂಡ್ ಡೌಟ್ಲೆಸ್ಲಿ ಗ್ರಾಸ್ಡ್ if revealed by an incompetent person. ಇಂಥ ಅಗೋಚರವಾದಂತ ಆತ್ಮತತ್ವನ, ಮನೋಬುದ್ಧಿಗಳಿಗೆ ಅಗೋಚರವಾದಂತ ಆತ್ಮತತ್ವನ್ನ ಎಂತ ಗುರು ಬೇಕು? ಬ್ರಹ್ಮನ್. ಅವ ಬ್ರಹ್ಮ ಸ್ವರೂಪವಾಗಿ ಇದ್ದಿರ್ಬೇಕು. ಆ ಯುದ್ಧದನ್ನ ನಾವು ಹೇಳಬಲ್ಲವನಾಗಿರ್ಬೇಕು. ಹೇಗೆ? ಶ್ರುತಿ ಸಿದ್ಧಾಂತವನ್ನ ವೇದಾಂತವನ್ನ ಬಲ್ಲವನಾಗಿರ್ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ಬೇಕು. ಅಂತ ಯೋಗ್ಯ ಗುರುವಿನಿಂದ ಮಾತ್ರ, ಅನುಭವ ಮಾಡಿಕೊಂಡಂತ ಗುರು ಇದ್ರೆ ಮಾತ್ರ ಹೇಳಬಹುದು ಇಂಥ ವಿಷಯ. ನಾವು ಯಾರಾದರೂ
ಆ ಅನುಭವವನ್ನ ಮಾಡಿಕೊಳ್ಳದೆ ಏನೇನೋ ಕಲ್ಪನೆ ಮಾಡಿ ಹೇಳ್ತೇವಂದ್ರ ಅವ ಇನ್ನು ಕಾಂಪಿಟೆಂಟ್, ಹೇಳಲಿಕ್ಕೆ ಅನರ್ಹ ಒಂದ ಮಾತಲ್ಲಿ ಹೇಳ್ಬಿಟ್ರು. ಇಂಥ ಜಗದ್ಗುರುಗಳು, ಇಂಥ ಬೀಸುಕುಲ ಗುರುಗಳು ಜಗತ್ತಿನಲ್ಲಿ ಒಟ್ಟಾರ ತೆಕ್ಕಟ್ಲೆ ಜೈಲಿಗಟ್ಲೆ ಒಟ್ಟಾರ. ಅದ್ರ ನಿಜ ಸ್ವರೂಪದ ಯಥಾರ್ಥ ತಿಳುವಳಿಕೆ ಮಾಡುವಂತ ಗುರುಗಳು ಬಹಳ ಕಡಿಮೆ ಇದಾರ. ಅವರೆಲ್ಲರೂ ಶಿಷ್ಯರ ವಿತ್ತೋಪಹಾರಕ, ವಿತ್ತೋಪಹಾರಕ, ಚಿತ್ತೋಪಹಾರಕ, ವಿತ್ತೋಪಹಾರಕ ಗುರುಗಳದಾರ. ಚಿತ್ತೋಪಹಾರಕ ಗುರುಗಳು ಅಜ್ಞಾನವನ್ನ ಹರಣ ಮಾಡತಕ್ಕಂತ ಗುರುಗಳು ಎಲ್ಲಿ ಸಿಗದಾರೆ? ಬಹಳ ಅಪರೂಪ ಇದ್ರು ಇಂದು ಒಂದ್ ಕಾಲಕ್ಕೆ. ಓಕೆ ಸರ್, ಹೇಳಿ ಸರ್. ಪ್ಯಾರ ಹೇಳಿ ನೋಡ್ರಿ. ಇಲ್ಲ, ಬಹಳ ಚಂದ ಹೇಳಿದ್ರಿ. ಅಡ್ಡಿಲ್ಲ, ಬಹಳ ಸಂತೋಷ ನಿಮ್ ಬಾಯಲಿಕ್ಕೆ. Know this Atma only if he is taught by someone who is not different from Atma the Brahmanishta. ಅಂದ್ರ ನಚಿಕೇತನು ಕೂಡ ಇಂತ ಒಂದು ದೃಢವಾದ ಜ್ಞಾನ ಆಗ್ಬೇಕಂದ್ರ ಗುರು ಹೆಂಗಿರ್ಬೇಕು ಅಂದ್ರ ಅವನು ಬ್ರಹ್ಮನಿಷ್ಠ ಇರ್ಬೇಕು, ಅವನು ಪರಂಪರೆ ಒಬ್ಬವಾಗಿರ್ಬೇಕು ಅನ್ನುವಂತ ಮಾತನ್ನ ಹೇಳಕತ್ತಾರ. ಸರ್ ಏನ್ ಹೇಳಿದ್ರು, ಬೀಸುಕುಲ ಗುರುಗಳು ಜಾಸ್ತಿ ಅದಾರ ಹಿಂದ್ ಸಮಾಜದಾಗ. ನಿಜವಾದ ಗುರುಗಳು ಸಿಗುದು ಬಹಳ ದುರ್ಲಭ. ಅದಕ್ಕೆ ಪುಣ್ಯ ಬೇಕ್ರಿ, ಪುಣ್ಯ ಬೇಕು. ನಿಷ್ಕಾಮ ಕರ್ಮದ ಪುಣ್ಯ ಇರ್ಬೇಕು, ಅಂದ್ರೆ ಸಿಗ್ತೇವೆ. ಇಲ್ಲಾಂದ್ರೆ ನಮ್ಗೆ ಎಂತೆಂತವ್ರು ಸಿಗ್ತಾರೆ ಹೇಳಕ್ ಬರೋದಿಲ್ಲ. ಎಂತವ್ರು ಸಿಗ್ತಾರ ಅನ್ನುವಂಥದ್ದು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮಗ್ ಕಷ್ಟ ಇದ್ದಾಗ ಎಂತ ಗುರುವಿನಿಂದ ಇದು ಓದಿತ್ತು ಕಷ್ಟ ಅಂತ ತಿಳ್ಕೊಂಡು ಎಲ್ಲಿ ಬೇಗ ಅಲ್ಲೇ ಹೋಗ್ತೀವ್ರಿ ನಾವು. ಎಲ್ಲಿ ಬೇಕಲ್ಲಿ ಒಟ್ಟು ನಾವು ಆರಾಮ್ ಇರ್ಬೇಕಂದ್ರೆ ಏನ್ ಮಾಡಂತಾರ ಒಟ್ಟು ಆಜು ಬಾಜು ಮನೆಯವ್ರು ಏನ್ ಹೇಳ್ತಾರ, ನಾವ್ ಅಲ್ಲಿ ಹೋಗಿದ್ವಿ ಆರಾಮಾಗೈತಿ ಅಂದ್ರೆ ಅಲ್ಲಿ ಹೊಂಟ್ರ, ನಾವ್ ಇಲ್ಲಿ ಹೋಗಿದ್ವಿ ಆರಾಮಾಗಿತ್ತು ಅಲ್ಲಿ ಹೊಂಟ್ರ, ಒಟ್ಟು ಆರಾಮಾಗೈತಿ. ಹೆಂಗ ಏನ್ ಮಾಡಿದ್ರ ಆರಾಮಾಗೈತಿ? ಹೆಂಗ ಕತ್ತಲ್ದಾಗ ಹುಡುಕ್ಯಾಡ್ತಾರ ನೋಡ್ರಿ ಜೀವಿಗಳು, ಸುಖವನ್ನು ಹುಡುಕ್ತಾರ. ಕತ್ತಲ್ದಾಗ ಜೀವಿಗಳು ಸುಖವನ್ನು ಹುಡುಕ್ತಾರ. ಶ್ರೋತ್ರಿಯ ಬ್ರಹ್ಮಷ್ಠ ಗುರುವನ್ನು ಹುಡುಕಾಕ ಹೋಗುವಂತ ಇದು ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ ಅಂತ. ದ ಗುರು ಮಸ್ಟ್ ನೋ ದ್ಯಾಟ್ ಈಸ್ ಆತ್ಮ. ಮೊದಲ ಹೆಂಗಿರ್ಬೇಕು? ನಾ ಆತ್ಮನೇ ಅದೇನಂತ ಆತ್ಮಜ್ಞಾನ ಅಪರೋಕ್ಷವಾಗಿ ಮಾಡ್ಕೊಂಡಿರ್ಬೇಕವ. ಮತ್ತ ಆತ್ಮನ ಪರೋಕ್ಷ ಜ್ಞಾನ ಇದ್ರು ಉಪಯೋಗ ಇಲ್ಲ, ಅಪರೋಕ್ಷ ಜ್ಞಾನ ಮಾಡ್ಕೊಂಡಿರ್ಬೇಕವ. ಅಂತವನ ಹತ್ರ ಹೋಗ್ಬೇಕಂದ್ರೆ ನಮ್ಗೆ ಅಪರೋಕ್ಷ ಜ್ಞಾನ ಆಗ್ತದ. ಅಪರೋಕ್ಷ ಜ್ಞಾನ ಮತ್ತು ಪರೋಕ್ಷ ಜ್ಞಾನ ಅಂದ್ರೆ ಏನ್ರಿ? ನಾನೇ ಆತ್ಮ ಅದೇ ನಾವ ಅಪರೋಕ್ಷ ಜ್ಞಾನಿ, ಆತ್ಮ ಒಂದ್ ಅದ ಅನ್ನುವಂತವ ಪರೋಕ್ಷ ಜ್ಞಾನಿ. ಇಷ್ಟ ನೋಡ್ರಿ. ಆತ್ಮ ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ, ಆತ್ಮ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ. ಪರಮಾತ್ಮ ಅದಾನ ಪರೋಕ್ಷ ಜ್ಞಾನ, ಆ ಪರಮಾತ್ಮ ನಾನ ಅದೇನಿ ಅಪರೋಕ್ಷ ಜ್ಞಾನ. ಅಂತ ಗುರುವಿನ ಹತ್ರ ಹೋದ್ರ, ಅಂತ ಗುರುವಿನ ಸೇವಾದಿಗಳನ್ನ ಮಾಡಿ ಶಾಸ್ತ್ರವನ್ನ ಅವ್ರ ವಾಣಿಯಿಂದ ಅವ್ರ ಮುಖ ಬಾಯಿಂದ ಕೇಳಿದಾಗ ಜ್ಞಾನ ಆಗ್ತದ. ನಾವ್ ಎಲ್ಲರ ಹೋಗಿ ಏನಾರ ಮಾಡ್ತೇವ ಅಂದ್ರೆ ಏನಾರ ಆಕೈತಿ ಅಂತಾರ ಅಷ್ಟ, ಮತ್ತೊಂದೇ ಬೇರೆ ಏನಾರ ಆಕೈತಿ. ಇದು ಬಿಟ್ಟ ಬೇರೆ ಆಕೈತಿ ನಾವು. ಇಲ್ರಿ ನಾವಲ್ಲಿ ಪತಂಜಲಿ ಹೊಂಟೇವಿ, ಬೇರೆ ಆಕೈತಿ, ಆರೋಗ್ಯ ಸುಧಾರಣೆ ಆಗ್ಬಹುದು. ಇಲ್ರಿ ನಾವಲ್ಲಿ ಕುಂಡಲಿ ಜಾಗೃತಿ ಮಾಡ್ತಾರಂತ ಅಲ್ಲಿ ಹೊಂಟೇವಿ, ಬೇರೆ ಏನಾರ ಆಗ್ಬಹುದು, ಅಣಿಮಾದಿ ಸಿದ್ಧಿಗಳಾಗ್ಬಹುದು. ಇಲ್ರಿ ನಾವಲ್ಲಿ ಅಡಾಲಜದವ್ರು ಬಂದಾರ್ರಿ ಅಲ್ಲಿ ಹೋಗ್ತೇವಿ ಅಂದ್ರ ಅದು ಆಕಾಶ ಗಮನವೇ ಮೋಕ್ಷ ಅಂತಾರ ಜೈನ ಫಿಲಾಸಫಿ. ಅಲ್ಲಿ ಏನೋ ಬೇರೆ ಆಗ್ತದ, ಇದು ಮಾತ್ರ ಆಗುದಿಲ್ಲ. ತಿಳ್ಕೊಡ್ರಿ. ಅಂದ್ರ ಅಪ್ಪವ್ರು ಈ ನಮ್ಮ ದುಂಡಪ್ಪ ಸರ್ ಏನಂದ್ರು, ವಿತ್ತಾಪಹಾರಕರು ಬಹಳ ಮಂದಿ ಅದಾರ, ಚಿತ್ತಾಪಹಾರಕರು ಇಲ್ಲ. ಕಿಶದಾಗ ಎಷ್ಟು ರೊಕ್ಕ ಅದಾವ ಶಿಷ್ಯನ ಅದನ್ನ ನೋಡೋರು ಬಹಳ ಮಂದಿ ಗುರುಗಳು ಅದಾರ, ಬೀಸುಕುಲ ಗುರುಗಳು ಜಗತ್ತಿನಾಗ. ಮೈ ಗಾಡ್. ಸೋಗಿ ಡೋಂಗಿ ಸಾಧುಗಳು ಬಹಳ ಮಂದಿ ಅದಾರ. ಕುಂಭಮೇಳಕ್ ಹೋಗ್ಯಾರ ನೋಡ್ರಿ, ಒಟ್ಟರು ಬಹಳ ಮಂದಿ ಅಲ್ಲಿ ಹೋಗ್ಯಾರ ಹುಡುಗ್ರಿ ಸಾಧುಗಳು. ಕುಂಭಮೇಳ 2 3 4 6 ಹೆಂಡ್ರ ಆಗ್ಯಾರ, ಇನ್ನೂ ಸಫಿಶಿಯಂಟ್ ಆಗಲ್ಲ ಅವ್ರಿಗೆ. ನಮ್ಮ ಮಠದಲ್ಲಿ ಸುದ್ದಿ ಮತ್ತದ ಅವ್ರನ್ನ ಟೀಕಾ ಮಾಡ್ಬೇಕಂದ್ರ ನಮಗ್ ಗುರು ಕೊಟ್ಟಲ್ಲಿ ಎವ್ರಿ ಶಿಷ್ಯ ದಟ್ ಈಸ್ ಆತ್ಮ ತತ್ವಮಶಿ ಬೋಧ ಮಾಡ್ಬೇಕಂದ್ರ ಅವಾಗ ಆತ್ಮಜ್ಞಾನ ಆಗಿರ್ಬೇಕು, ಇಲ್ಲ ಅಂದ್ರೆ ಬೋಧ ಮಾಡಕ್ ಆಗುದಿಲ್ಲ ಅಂತಾರ. ಸೆಕೆಂಡ್ಲಿ ಎರಡನೇ ವಿಷಯ ಏನಪ್ಪಾ ಅಂದ್ರ ದ ಗುರು ಮಸ್ಟ್ ಬಿ ಶ್ರೋತ್ರಿಯ ಇರ್ಬೇಕು.
ಶ್ರೋತ್ರಿಯ ಅಂದ್ರೆ ಏನ್ರಿ? ದ ಒನ್ ಹೂ ನೋಸ್ ದ ಮೆಥಡ್ ಆಫ್ ರಿವೀಲಿಂಗ್ ದ ಬ್ರಹ್ಮನ್, ಬ್ರಹ್ಮ ತತ್ವವನ್ನ ತಿಳಿಸಿಕೊಡುವಂತ ಕಲೆಗೆ ಏನಂತಾರ? ಶ್ರೋತ್ರಿಯತ್ವ ಅಂತ. ಹೌ ಟು ಆಬ್ಜೆಕ್ಟಿಫೈ ದ ಬ್ರಹ್ಮನ್, ಯಾವ ವಿಷಯವನ್ನ ವಿಷೀಕರಿಸಲಿಕ್ಕೆ ಆಗೋದಿಲ್ಲ ಅಂತ ಆತ್ಮತತ್ವವನ್ನ ಅಗದಿ ನೀರಾಗಿ ಮಾಡಿ ತಿಳಿಯುವಂಗೆ ಹೇಳಿ ತಿಳಿಸ್ಬೇಕು ಆ ಶಿಷ್ಯರಿಗೆ. ಹೌದು ಅನಿಸ್ಬೇಕು, ಪಟಾಯಿಸ್ಬೇಕು ಮನಸ್ಸಿಗೆ. ಅದು ವಿಷಯ ಅಲ್ಲ, ಅಜ್ಞಾನಕ್ಕೆ ವಿಷಯ ಅಲ್ಲ, ಎದಕ್ಕೂ ವಿಷಯ ಅಲ್ಲ. ಅದು ಎಲ್ಲ ಎದಕ್ಕೂ ವಿಷಯ ಅದ. ಅದು ಎಲ್ಲದಕ್ಕೂ ಯಾವ್ದಕ್ಕೂ ದೃಶ್ಯ ಅಲ್ಲ, ಅದು ದೃಕ್ ಅದ. ಆ ದೃಕ್ ಸ್ವರೂಪವನ್ನ ತಿಳಿಸ್ಕೊಡ್ಬೇಕಂದ್ರ ಯೋಗ್ಯವಾದಂತಹ ಗುರು ಇರ್ಬೇಕು. ಅವ್ ಹೆಂಗಿರ್ಬೇಕು? ಶ್ರೋತ್ರಿಯ ಇರ್ಬೇಕು. The method of teaching the Shastra is as important as Shastra themselves. ಆ ಕಲಿಸಿಕೊಡುವಂತ ಒಂದು ಕಲೆ ಏನೈತಿ, ಅದು ಶಾಸ್ತ್ರಕ್ಕೆ ತಕ್ಕನ ಆ ಶಾಸ್ತ್ರ ಹೆಂಗೈತಿ ಪ್ರಬಲ, ಅದು ಕೂಡ ಕಲೆನೂ ಪ್ರಬಲ ಇರ್ಬೇಕು ಅಂತ. ಇಲ್ಲ ಅಂದ್ರ ಇಷ್ಟ ಜನ ಮೋಸ ಹೋಗ್ಯಾರ, ಎಂತೆಂತವ್ರು ಮೋಸ ಹೋಗ್ಯಾರ ಇವ್ರ ಕೈಯಾಗ. ಓ ಮೈ ಗಾಡ್. ಸಾಮಾನ್ಯರೆಲ್ಲ ಅಸಾಮಾನ್ಯರು ಕೂಡ ಮೋಸ ಹೋಗ್ಯಾರ. ಅಂತ ಎಲ್ಲ ತತ್ವ ಅಂತವೆಲ್ಲ ಬಂದದ ಇಲ್ಲಿ. Whenever an object is mentioned, the thought about the object revolves into that object, and any description about Atma should not resolve into an object. ನೋಡ್ರಿ, ಯಾವ್ದೋ ಒಂದು ವಿಷಯದ ಬಗ್ಗೆ ಜ್ಞಾನ ಆಗ್ಬೇಕಂದ್ರ ನಮ್ಮ ಮನಸ್ಸಿನಾಗ ಆ ವಿಷಯದ ಬಗ್ಗೆ ಒಂದು ಅನುಭವ ಆಗ್ತದ. ಆದ್ರೆ ಇಲ್ಲಿ ಆತ್ಮಜ್ಞಾನ ಅಂತಂದ್ರ ಆ ವಿಷಯದ ಅನುಭವ ಅಲ್ಲ, ಆ ವಿಷಯ ಅನುಭವ ಯಾರಿಗಾಗೈತಿ ಅವನ ಅನುಭವ ಆಗ್ಬೇಕಾಗಿ. ವಿಷಯದ ಅನುಭವ ಯಾವಾಗ ಆಗೈತಿ, ದೃಕ್ ಅದಾನ, ಅವನ ಅನುಭವಕ್ಕ ಆತ್ಮಜ್ಞಾನ ಅಂತಾರ. ಇದು ವಿಷಯದ ಜ್ಞಾನ ಅಲ್ಲ ಇಲ್ಲಿ, ದೃಶ್ಯದ ಜ್ಞಾನ ಅಲ್ಲ ಇಲ್ಲಿ, ದೃಕ್ಕಿನ ಜ್ಞಾನ ಅದ. ಬಟ್ ಇನ್ ಮೀ ಅಲೋನ್ ದ ಸ್ಕ್ರಿಪ್ಚರ್ಸ್ ಯೂಸ್ ಸೆವರಲ್ ಮೆಥಡ್ಸ್ ಟು ಕಮ್ಯುನಿಕೇಟ್ ದಿಸ್. ಇಟ್ ಇಸ್ ಕಾಲ್ಡ್ ಸಂಪ್ರದಾಯ. ಈ ಸಂಪ್ರದಾಯದೊಳಗ ಈ ವಿದ್ಯೆ ಅದ. ಈ ವಿದ್ಯೆಯನ್ನು ಎಲ್ಲಿ ಹುಡುಕ್ಬೇಕು? ಸಂಪ್ರದಾಯದಾಗ ಹುಡುಕ್ಬೇಕು. ಸಂಪ್ರದಾಯ ಬಿಟ್ಟು ಹೋದ್ರೆ ಎಲ್ಲಿ ಹೋಗ್ತೀವಿ ಅಂದ್ರೆ ನಾವು ಅರಣ್ಯದಾಗ ಬೀಳ್ತೀವಿ, ದಾರಿ ತಪ್ತೀವಿ. ಸರಿಯಾದ ಗುರುವಿನ ಕಡೆ ಹೋದ್ರ ಗುರಿ ಮುಟ್ತೀವಿ, ಇಲ್ಲಾಂದ್ರೆ ಗುರಿ ಮುಟ್ಟೋದಿಲ್ಲ. ಅಲ್ಲಿ ರಸ್ತೆ ದಾರಿ ಏನಿಲ್ಲ, ಅಡವಿ ಮಾರ್ಗ, ಜಂಗಲ್ ಅದ. ಅದಕ್ಕೆ ಸಂಪ್ರದಾಯ ಅನ್ನುವಂತ ದಾರಿನ ಬಿಟ್ಟು ಹೋಗ್ಬೇಡ್ರಿಪಾ. ವಿಚ್ ಒನ್ ಈಸ್ ಸೀಕ್ರೆಟ್ ಕೀ ದಟ್ ಒನ್ ಕ್ಯಾನ್ ಗೆಟ್ ಓನ್ಲಿ ಥ್ರೂ ಟ್ರೆಡಿಷನ್. ಈ ದಾರಿ ತಪ್ಪದಂಗ ಹೋಗಿ ಗುರಿ ಮುಟ್ಟಬೇಕಂತಂದ್ರೆ ಪರಂಪರೆಯನ್ನ ಬಿಡಬೇಡ. ಅದ ಒಂದ್ ನಿಮಗ ಕೈಯಾಗ ಕೊಟ್ಟಂತ ಒಂದು ಚುಕ್ಕಾಣಿ. The one who possesses this key is called ಶ್ರೋತ್ರಿಯ ಬ್ರಹ್ಮನಿಷ್ಠ ವಿತ್. ಯಾವನತ್ರ ಈ ಚಾವಿ ಐತಿ ಅವಂಗಂತಾರ ಶ್ರೋತ್ರಿಯ ಬ್ರಹ್ಮನಿಷ್ಠ ತಿಳಿದವ ಅಂತಾರ. ಮುಂಡಕೋಪನಿಷತ್ calls this person ಶ್ರೋತ್ರಿಯ ಬ್ರಹ್ಮನಿಷ್ಠ. is called Ananya here. He enjoys talking about Brahman. Who does not enjoy taking himself about Brahman? When such a guru teaches, the Shishya will certainly understand this is the glory of Acharya. ಇದು ಆಚಾರ್ಯನ ಮಹಿಮೆ. ಅವ ತಿಳಿಸಿಕೊಟ್ರೆ ಸಾಕು, ಎಲ್ಲರಿಗೂ ಮುಖ ಅಳ್ತಾವ. ಇಲ್ಲೇ ವಿಷಯದ ಜ್ಞಾನ ಇಲ್ಲ, ವಿಷಯ ಜ್ಞಾನದ ತಿಳ್ಕೊಳ್ರಿ. ಎದುರಿಗೊಂದು ಘಟ ಅದ, ಘಟದ ಜ್ಞಾನ, ಘಟದ ಜ್ಞಾನ ಅಲ್ಲೇ. ಇಲ್ಲಿ ಘಟದ ಜ್ಞಾನ ಯಾರಿಗಾತು? ಅವನ ಜ್ಞಾನ ಐತಿ. ಘಟ ಅನ್ನುವಂಥದ್ದು ದೃಶ್ಯ ಅದ. ಆ ದೃಶ್ಯವಾಗಿ ಅದು ಯಾರಿಗೆ ಜ್ಞಾನ ಆತು? ಜ್ಞಾತೃವಿಗಾತು. ಜ್ಞಾತೃವಿನ ಜ್ಞಾನಕ್ಕೆ ಆತ್ಮಜ್ಞಾನ ಅನ್ನಕತ್ತಾರ. ಅದನ್ನ ಹೆಂಗ್ ಮಾಡ್ಸೋದು? ವಿಚಾರ ಮಾಡ್ರಿ ನೀವೇ. ಎಷ್ಟು ತ್ರಾಸದ ಗುರುವಿನ ಕೆಲಸ ಅನ್ನುವಂಥದ್ದು ಅಂತಾರಪ್ಪ. ಜ್ಞಾತೃವಿನ ಜ್ಞಾನಕ್ಕ ಆತ್ಮಜ್ಞಾನ ಅಂತಾರ, ವಿಷಯ ಜ್ಞಾನಕ್ಕೆ ಆತ್ಮಜ್ಞಾನ ಅನ್ನೋದಿಲ್ಲ. The problem is we do not know whether our Acharya is ಶ್ರೋತ್ರಿಯ ಬ್ರಹ್ಮನಿಷ್ಠ. ನಮ್ಮ ಗುರು ಇದ್ದಾಮ ಶ್ರೋತ್ರಿಯ ಅದಾನೋ ಬ್ರಹ್ಮನಿಷ್ಠ ಅದಾನೋ ನಾವು ಸೋಸ್ಬೇಕು ಅನ್ನೋದಾಗ ನಮ್ಗೆ ಗೊತ್ತಿಲ್ಲ. ಯಾರು ಸಿಗ್ತಾರ ನಮ್ಮ ಮನಿ ಹತ್ರ, ನಮ್ಮ ಊರಾಗ ಸಿಗ್ತಾರ, ಅವ್ರಿಗೆ ಗುರು ಮಾಡ್ಕೊಂಡ್ವಿ ನಾವು. The only thing we can do is to pray that our Acharya is one. ನಮ್ಗೆ ಒಳ್ಳೆ ಆಚಾರ್ಯ ಸಿಗ್ಬೇಕಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಿಗುವಂತದ್ದ ಹೊರತು ನಾನು ಸಾಮಾನ್ಯವಾಗಿ ಅಂತ ಗುರು ಸಿಗುದು ಬಹಳ ದುರ್ಲಭದ. ಇಷ್ಟ ಹೇಳಿದ ಮ್ಯಾಗ ಮುಂದೆ 9ನೇ ಮಂತ್ರ ಹೇಳ್ತಾರ ನೋಡ್ರಿ. 9ನೇ ಮಂತ್ರ ಓದೋಣ.
ನೈಷಾ ತರ್ಕೇಣ ಮತಿರಾಪನೀಯ ಪ್ರೋಕ್ತಾನ್ಯೇನೈವ ಸುಜ್ಞಾನಮೇ ಪ್ರೇಷ್ಠಃ ಯಾಂ ತ್ವಮಾಪಃ ಸತ್ಯ ಧೃತಿರ್ಬತಾನಿ ತ್ವಾದೃಂಗ್ನೋ ಭೂಯ ನಚಿಕೇತ ದೃಷ್ಟಾ ನಚಿಕೇತ ಪೃಷ್ಟಾ ನೈಷಾ ತರ್ಕೇಣ ಮತಿರಾಪನೀಯ. ಈ ಜ್ಞಾನವು ಮತಿಯು ಅಂತ ಬರ್ದಾರಲ್ಲಿ. ಮತಿ ಅಂದ್ರೆ ಏನು? ಜ್ಞಾನ. ಮತಿರಾಪನೀಯ, ಮತಿ ಅಂದ್ರೆ ಜ್ಞಾನ. ಈ ಜ್ಞಾನವು ತರ್ಕದಿಂದ ಹೊಂದತಕ್ಕದ್ದಲ್ಲ. ಅಂದ್ರೆ ತಾರ್ಕಿಕರು ಬಿದ್ದು ಹೋದ್ರು ಅಂತ ಅರ್ಥ. ತರ್ಕ ಮಾಡ್ತಾರಲ್ಲ, ತಾರ್ಕಿಕರು ಬಿದ್ದು ಹೋದ್ರು. ನಮ್ಮ ಮನಸ್ಸಿಗೆ ಬಂದಂಗ ತರ್ಕ ಮಾಡ್ತಾರ, ನಾವು ತರ್ಕ ಮಾಡ್ತೇವಿ. ಆದ್ರೆ ನಾವು ಶ್ರುತಿ ಪ್ರಮಾಣವನ್ನು ಹಿಡ್ಕೊಂಡು ತರ್ಕ ಮಾಡ್ತೇವಿ. ಅವರು ತಮ್ಮ ಮನಸ್ಸಿಗೆ ಬಂದಂತ ಹಿಡ್ಕೊಂಡು ತರ್ಕ ಮಾಡ್ತಾರೆ. ಆದ್ರಿಂದ ಮತಿ ಅಂದ್ರೆ ಈ ಜ್ಞಾನವು ತರ್ಕದಿಂದ ಹೊಂದತಕ್ಕದ್ದಲ್ಲ. ನೈಷಾ ತರ್ಕೇಣ ಮತಿರಾಪನೇಯ. ಬಹಳ ಶ್ರುತಿ ಹೇಳ್ತಾರ ನೋಡ್ರಿ ಹಗಲೆಲ್ಲ ಈ ಮಂತ್ರವನ್ನ. ಬೇರೊಬ್ಬನಿಂದಲೇ ಹೇಳಲ್ಪಟ್ಟರಿ ಏಕನೇ ಸರಿಯಾದ ಜ್ಞಾನ ಉಂಟು ಮಾಡುವುದು. ಯಾವ ಇದನ್ನು ನೀನು ಪಡೆದುಕೊಂಡಿರುತ್ತೀಯೇ, ಆಹಾ ಸತ್ಯ ಧೃತಿಯಾಗಿರುವೆ ನಚಿಕೇತನೆ, ನಿನ್ನಂತ ಕೇಳತಕ್ಕವನು ನಮಗೆ ಉಂಟಾಗಲಿ. ಏನಿದು 9ನೇ ಮಂತ್ರ ಅರ್ಥ? ಇಲ್ಲಿ ಪರಮಾನುಭವದೊಳಗ 3ನೇ ಸಂಧಿಯೊಳಗ 15ನೇ ಮಂತ್ರ ಹೇಳ್ಬಿಟ್ರ ನಿಜಗುಣಪ್ಪ. ತರ್ಕವ ನುಡಿವನೇ ತತ್ವವಿದನು ಜಡ ತರ್ಕಿಗಳಾದ ಮಾನವರಂತೆ. ಅಂದ್ರೆ ನಾವು ತರ್ಕವನ್ನು ಉಪಯೋಗ ಮಾಡ್ತೇವಿ, ಶ್ರುತಿ ಯುಕ್ತ ತರ್ಕವನ್ನು ಮಾಡ್ತೇವಿ. ಶ್ರುತಿ ಬಿಟ್ಟು ತನ್ನ ಮನಸ್ಸಿನ ತರ್ಕ ಮಾಡ್ತಾರ. ಶ್ರುತಿ ಯಾರು? ತಾರ್ಕಿಕರು. ಅಂದ್ರೆ ತಾರ್ಕಿಕರು ಯಾರು ಅಂದ್ರೆ ನೈಯಾಯಿಕ ಮತ್ತು ವೈಶೇಷಿಕರ ಮತ ಬಿದ್ದು ಹೋಗ್ತಾವ. ನೈಷಾ ತರ್ಕೇನ ಮತಿರಾಪನೇಯ. ಬಾಯ್ ತರ್ಕದಿಂದ ಆತ್ಮನನ್ನ ಪಡೆಯಲಿಕ್ಕೆ ಆಗುವುದಿಲ್ಲ. ಪ್ರೇಷ್ಠ, ಏ ಪ್ರಿಯನೇ, ಏ ಶಿಷ್ಯನೇ ಕೇಳು ಅಂದಂಗ. ಅನನ್ಯ ಏವ ಪ್ರೋಕ್ತ by someone else alone taught. Sujnanaya doesn't come to one's comprehension. From apaha yam, you have attained that knowledge. Asi, but you are indeed the resort, the resolute one, Satya Dhruti. O Nachiketa, you may have seekers like you. ನನಗೆ ನಿನ್ನಂತ ಶಿಷ್ಯರು ಸಿಗಲಿ ಅಂತ ಗುರು ಪ್ರಾರ್ಥನೆ ಮಾಡ್ತಾರ ನೋಡ್ರಿ. ಎಲ್ಲರೂ ನಿನ್ನಂತ ಶಿಷ್ಯರು ಸಿಕ್ಕರೆ ನನಗೆ ಬಹಳ ಅನುಕೂಲ ಆಗ್ತದಪ್ಪ. ಎಲ್ಲಾ ಸುಮಾರು ಮಂದಿ ಸಿಗಾಕತ್ತಾರ ನಮ್ಮ ಹುಬ್ಬಳ್ಳಿಯಾಗ ಅಂತಾರ. ಬರೇ ವಿಷಯ ವಸ್ತುಗಳ ಕೇಳೋರು ಸಿಗಾಕತ್ತಾರ. ನೀ ಬೇಕು ಆತ್ಮತತ್ವ ಅನ್ನೋರು ಯಾರು ಕೇಳೋರಿಲ್ಲ ಅಂತಾರ. ನಿನ್ನಂತ ಶಿಷ್ಯ ಬೇಕಾಗಿತ್ತು ಅಂತ ಆ ಶಿಷ್ಯನ ವರ್ಣನೆ ಗುರು ಮಾಡಕತ್ತಾನ. ನಾವದೇನ ಶಿಷ್ಯ ಯಾರು ಹೇಳಿದ್ರೆ ಇದು ತಿಳಿತೈತೆ ಹೊರತು, ಅದು ಶ್ರೋತ್ರಿಯ ಪರಮೇಶ್ವರ ತಿಳಿತೈತೆ ಹೊರತು ನಮ್ಮಿಂದ ನಾವು ತಿಳ್ಕೊಳಕ್ ಹೋದ್ರೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಾಗತ್ತ ನೋಡ್ರಿ. ಅಪ್ಪನ ಹೇಳ್ತಾರ, ದಿಸ್ ನಾಲೆಜ್ ಕೆನಾಟ್ ಬಿ ಅಟೈನ್ಡ್ ಬೈ ರೀಸನಿಂಗ್. ತರ್ಕದಿಂದ ಈ ಆತ್ಮಜ್ಞಾನ ಆಗೋದಿಲ್ಲ. ಓ ಡಿಯರ್ ಒನ್, ಏ ಪ್ರೀತಿಗೆ ಯೋಗ್ಯನಾದಂತ ಶಿಷ್ಯನೇ ಕೇಳು. taught by someone else alone does it come to one's comprehension. ಯಾರಾದ್ರೂ ಶ್ರೋತ್ರಿಯ ಪರಮೇಶ್ವರರು ಹೇಳಿಕೊಟ್ಟಾಗ ಮಾತ್ರ ತಿಳಿಯುವಂತ ವಿದ್ಯೆ ಅದ. ಅದು ನಾನಾ ತಿಳ್ಕೊತೇನೆ, ಓದಿ ನಾ ಶಾಣೆ ಇದೇನಿ ಅಂತ ತಿಳ್ಕೊಂಡು ಓದ್ತೀನಿ, ತಿಳ್ಕೊತೀನಿ, ನಾ ಓದ್ತೀನಿ, ಸಾಕಷ್ಟು ಬುಕ್ಗಳನ್ನ ಆಗೋದಿಲ್ಲ ಅಂತಾವ. ಯು ಹ್ಯಾವ್ ಅಟೈನ್ಡ್ ದ್ಯಾಟ್ ನಾಲೆಜ್. ನಿಮ್ಗೆ ತಿಳಿಬೇಕಂತಂದ್ರೆ ಒಬ್ಬ ಗುರುವಿನಿಂದ ಅದನ್ನ ನಿಮ್ಗೆ ಹೇಳಲ್ಪಡಬೇಕು, ಯೋಗ್ಯ ಗುರುವಿನಿಂದ. ಯು ಆರ್ ಇಂಡೀಡ್ ಎ ರೆಸಲ್ಯೂಟ್ ಒನ್. ಯು ಆರ್ ಇಂಡೀಡ್ ಎ ರೆಸಲ್ಯೂಟ್ ಒನ್. ನೀ ಮಾತ್ರ ಬಹಳ ವಿರಳ ವ್ಯಕ್ತಿ ಅದೀಪ. ಮೇ ವಿ ಹ್ಯಾವ್ ಸೀಕರ್ಸ್ ಲೈಕ್ ಯು. ನಿನ್ನಂತ ವ್ಯಕ್ತಿಗಳು ನಮಗೆ ಶಿಷ್ಯರಾಗಲಿ ಸಿಗಲಿ ಅಂತ ಯಮಧರ್ಮರಾಯನ ಪ್ರಾರ್ಥನೆ. ವೈ ಡು ವಿ ಎಂಫಸೈಸ್ ಆಚಾರ್ಯ ಅಂಡ್ ನಾಟ್ ದಿ ಶಾಸ್ತ್ರಂ? ಇಲ್ಲಿ ಆಚಾರ್ಯರನ್ನ ಯಾಕೆ ಹೋಗಲಾಗತ್ತೆ ಶ್ರುತಿ? ಶಾಸ್ತ್ರವನ್ನ ಹೋಗ್ಬೇಕಲ್ಲ. ಆಚಾರ್ಯನ ಯಾಕೆ ಹೋಗಿರ್ತೈತೆ ಅಂದ್ರ ಆ ಶಾಸ್ತ್ರವನ್ನ ಇದ್ರ ಅರ್ಥ ಹಿಂಗ ಅಂತ ಹೇಳ್ಕೊಡವ ಯಾರು? ಆ ಗುರು. ಆ ಗುರು ಇಲ್ಲದ ಏನಾಗ್ತದೆ? ನಾವು ಮನಸ್ಸಿಗೆ ಬಂದಂಗ ಅರ್ಥ ಮಾಡ್ತೀವಿ. ಆದ್ರಿಂದ ಅವ್ರೇನಂತಾರ, ನಾವು ಗುರುವಿನಕ್ಕಿಂತನೂ ಹೆಚ್ಚಿಗೆ, ಶಾಸ್ತ್ರಕ್ಕಿಂತ ಹೆಚ್ಚಿಗೆ ಗುರುವಿಗೆ ಪ್ರಾಧಾನ್ಯತೆ ಯಾಕೆ ಕೊಡ್ತೇವೆ ಅಂದ್ರೆ ಅವ ಇದ್ರ ಆ ಶಾಸ್ತ್ರಕ್ಕೆ ಒಂದು ಕಿಮ್ಮತ್ ಬರ್ತದ. ದ ಶಾಸ್ತ್ರಾಸ್ ಆರ್ ದ ಸೋರ್ಸ್ ಆಫ್ ನಾಲೆಜ್. ಈ ಶಾಸ್ತ್ರಗಳು ಆತ್ಮಜ್ಞಾನಕ್ಕೆ ವಿಷಯ ಆಗ್ಯಾವ. ಸೋರ್ಸ್ ಅಂದ್ರೆ ಆಕರಗಳಾಗ್ಯಾವ. ಅಂಡ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್
ಆಚಾರ್ಯ and can exist without ಆಚಾರ್ಯ ಇಲ್ಲದ ಶಾಸ್ತ್ರ ಬದುಕಬಹುದು. If the shastras are expanded, emphasized, a person may engage in self-study. There is a high risk of some misunderstanding from the shastras which may bring more harm than good. ಶಾಸ್ತ್ರಗಳನ್ನು ಸರಿಯಾಗಿ ಉಪಯೋಗ ಮಾಡ್ಲಿಕ್ಕಂದ್ರೆ ಅವು ನಮ್ಗೆ ಉಪಕಾರಕ್ಕಿಂತ ಹೆಚ್ಚಿಗೆ ಅಪಕಾರ ಮಾಡ್ತಾವ ಶಾಸ್ತ್ರಗಳಂತಾರ ಅವರು. ಆಚಾರ್ಯ ಇಸ್ ಒನ್ ಹೂ ಕಮ್ಯುನಿಕೇಟ್ಸ್ ಥ್ರೂ ದಿ ಶಾಸ್ತ್ರ. ಆಚಾರ್ಯ ಅಂತ ಯಾರು ಅನ್ಬೇಕು? ಶಾಸ್ತ್ರ ಹಿಡ್ಕೊಂಡು ತಿಳಿಸ್ಕೊಡಾಮೇನಂದ್ರ ಅವಾಗ ಆಚಾರ್ಯ ಅಂತಾರ, ತಿಳ್ಕೊಡ್ರಿ. therefore when ಆಚಾರ್ಯ is mentioned, ಯಾವಾಗ ಆಚಾರ್ಯ ಅಂತ ಹೇಳ್ತೀವಿ, the shastras are included, ಶಾಸ್ತ್ರಗಳನ್ನು ಕೂಡಿಸ್ತಾರೆ. while one shastram are mentioned, the acharya is not included. ಎಲ್ಲಿ ಶಾಸ್ತ್ರವನ್ನ ಕೂಡಿಸ್ಯಾರ ಅಲ್ಲಿ ಆಚಾರ್ಯಗೆ ಮಹತ್ವಿಲ್ಲ. one should be careful about guru who teaches without the ಶಾಸ್ತ್ರ. ಯಾರು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಗುರುಗಳು ಬೋಧನೆ ಮಾಡ್ತಾರೋ ಅಂತವ್ರ ಕೇಳಬೇಕು. ಅವ್ರಿಗೆ ಹೇಳ್ತಾರೆ ಯಾವ್ದು ಶಾಸ್ತ್ರದ ಹಿನ್ನೆಲೆ ಆಗಿಲ್ಲ, ಮನ್ಸಿಗೆ ಬಂದಾಗ ಹೇಳ್ತಾರಂದ್ರ ಅಂತ ಗುರುವಿನ ಶಿಷ್ಯ ಆಗ್ಬಾರ್ದು. ಒಂದ್ ವೇಳೆ ಹಂಗಾದ್ವಂದ್ರ ಅವಂದ ಒಂದು ಸಿದ್ಧಾಂತ ಮಾಡಿರ್ತಾರ, ಆ ಸಿದ್ಧಾಂತಕ್ಕೆ ನಾವ್ ಒಳಗಾಗ್ಬೇಕಾಗ್ತದ ಅಂತ. he will come up with his own philosophy. ಇದು ಇನ್ನೂ ಈ ವಿಷಯ ಅದ. ಮತ್ತೆ ಈ ವಿಷಯವನ್ನ ನಾಳೆಗೆ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ವಾಗ್ರೂಪೇಭೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.